ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾನು ದೃಷ್ಟಾಂತ ಕೊಟ್ಟಿದ್ದೆ. ಗುರುಗಳ ಪ್ರಸಾದ ಕೊಡೋದ್ರಾಗ ಒಂದು ಕಲ್ಲು ಸಕ್ರಿ ಪ್ರಸಾದ, ಇನ್ನ ಒಂದು ಬಾಳೆಹಣ್ಣಿನ ಪ್ರಸಾದ. ಕಲ್ಲು ಸಕ್ರಿ ಪ್ರಸಾದ ಹೆಂಗಿರ್ತದ ಅಂತಂದ್ರೆ ನೇರವಾಗಿ ಬಾಯಿಗೆ ಹಾಕೊಂಡ್ಬಿಡ್ತೀರಿ. ಅದ್ರ ಬಾಳೆಹಣ್ಣು ಅದ್ರಂಗೆ ಬಾಯಿಗೆ ಹಾಕೊಳ್ಳಂಗಿಲ್ಲ, ಅದ್ರ ಸಿಪ್ಪಿ ಸುಳಿದು ಬಾಯಿಗೆ ಹಾಕತ್ರಿ. ಹಂಗ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬೇಕಾದ್ರೆ ನಾನು ಎನ್ನುವ ಶಬ್ದದಲ್ಲಿ ಒಂದು ಕೂಟಸ್ಥ ಅನ್ನೋದದ, ಇನ್ನೊಂದು ಆಭಾಸ ಅನ್ನೋದದ. ಕೂಟಸ್ಥ ಅನ್ನೋದೇನದ ಶುದ್ಧ ಚೈತನ್ಯ ಅದ. ಆಭಾಸ ಅನ್ನೋದೇನದ ಅಂತಂದ್ರೆ ಅಲ್ಲಿ ಅನಾತ್ಮ ಸಮೇತ ಚೈತನ್ಯ. ಕೂಟಸ್ಥ ಅನಾತ್ಮ ರಹಿತವಾದ ಚೈತನ್ಯ, ಕೇವಲ ಚೈತನ್ಯ. ಆಭಾಸ ಅಂದ್ರೆ ಅನಾತ್ಮ ಸಹಿತವಾದ ಚೈತನ್ಯ. ಅನಾತ್ಮ ಸಹಿತ ಯಾಕದ ಅಂತಂದ್ರೆ ಲೀಲೆ ಮಾಡುವುದಕ್ಕೆ. ಎಂಥ ಲೀಲೆ? ಮಿಥ್ಯಾ ಜಗತ್ತಿನಲ್ಲಿ ಮಿಥ್ಯಾ ಲೀಲೆ ಮಾಡುವುದಕ್ಕೆ ಅದು ಆದ ಅನಾತ್ಮ ಸಹಿತವಾದ ಲೀಲೆ. ಆ ಮಿಥ್ಯಾ ಜಗತ್ತಿನಲ್ಲಿ ಮಿಥ್ಯವಾದ ಲೀಲೆ ಮಾಡುವುದಕ್ಕೆ ಅಲ್ಲಿ ಒಂದು ಅನಾತ್ಮ ಅಂತ ಏನದಲ್ಲ, ಆ ಅನಾತ್ಮವನ್ನ ಬಿಟ್ಟು ನೋಡಲಾಗಿ ಅದು ಕೂಟಸ್ಥನೇ ಆದ. ಅದಕ್ಕೆ ಅನಾತ್ಮ ರಹಿತವಾದ ಕೂಟಸ್ಥ ಏನದಂತಂದ್ರೆ ಮುಖ್ಯ ಸಮಾನಾಧಿಕರಣ, ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಅಂತ ಅದಕ್ಕೆ ನೇರವಾದ ಸಂಬಂಧ ಆದ. ಈ ಅನಾತ್ಮ ಸಹಿತವಾದಂತ ಆಭಾಸನ ಸಂಬಂಧ ಬ್ರಹ್ಮದೊಡನೆ ಹೆಂಗದು ಅಂತಂದ್ರೆ ಆತನೊಳಗಿರುವ ಅಜ್ಞಾನ, ಆವರಣ, ಭ್ರಾಂತಿಗಳನ್ನ ಕಳ್ಕೊಂಡಾಗ ಅವನು ಬ್ರಹ್ಮನಿಗೆ ಸಂಬಂಧಪಟ್ಟವನೇ ಅದನ. ಆದ್ರೆ ಅವುಗಳ ಸಮೇತ ಇದ್ದದ್ದಕ್ಕೆ ಅವುಗಳನ್ನ ಬಿಟ್ಟಾಗ ಅದರ ಸಮಾನ ಆಗ್ತಾನ ಅನ್ನೋಂಥದಕ್ಕೆ ಬಾಧ ಸಮಾನಾಧಿಕರಣ ಸಂಬಂಧ ಅಂತಾರವನು. ಅದನ್ನ ಬಿಟ್ಟಾಗ, ಅಜ್ಞಾನವನ್ನ ಬಿಟ್ಟಾಗ, ಆವರಣವನ್ನು ಬಿಟ್ಟಾಗ, ಭ್ರಾಂತಿಯನ್ನು ಬಿಟ್ಟಾಗ ಅವನಿಗೆ ಬ್ರಹ್ಮನ ಸಂಬಂಧ ಆಗ್ತದೆ. ಅದಕ್ಕೆ ಅವನಿಗೆ ಬಾಧ ಅಂದ್ರೆ ಇಲ್ಲದಂಗೆ ಮಾಡ್ಕೊಳ್ಳೋದು. ಬಾಧ ಅಂದ್ರೆ ಇಲ್ಲದಂಗೆ ಮಾಡ್ಕೊಳ್ಳೋದು. ಬಾಧ ಸಮಾನ ಅಧಿಕರಣ ಸಂಬಂಧ ಬ್ರಹ್ಮದೊಡನೆ. ಅದಕ್ಕೆ 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ 185ನೇ ವಿಷಯಾಂಕ. ಅದೇ ಸಮಾನ ಅಧಿಕರಣ ಸಂಬಂಧ ಹೆಂಗಿರ್ತದ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. 113ನೇ ದೋಹ. ಇದನ್ನೇ ಅವರು ಒಂದು ದೃಷ್ಟಾಂತದ ಮೂಲಕ ಹೇಳ್ತಾರೆ. ಒಂದು ಕನ್ಯೆಯನ್ನ ಒಂದು ಊರಿಗೆ ಕೊಟ್ರು. ಅವಳು ತನ್ನ ತವರು ಮನೆಯಲ್ಲಿರುವಾಗ ತನ್ನ ತಂದೆಯ ಹೆಸರು, ತಂದೆಯ ಮನೆಯ ವಿಳಾಸ, ತಂದೆಯ ಮನೆಯ ಅಡ್ಡ ಹೆಸರು ಬರ್ಕೊತಿದ್ದಳು. ಯಾವಾಗ ಆಕೆ ಗಂಡನ ಮನೆಗೆ ಹೋದಳು, ತಂದೆ ಮನೆಯ ಹೆಸರು, ಅಡ್ಡ ಹೆಸರು, ತಂದೆ ಮನೆಯ ವಿಳಾಸ, ತಂದೆ ಹೆಸರು ಎಲ್ಲ ಬಿಟ್ಟು ಅದರ ಜಾಗದಾಗ ಆಕೆ ಗಂಡನ ಹೆಸರು ಬರ್ಕೊಳಕತ್ತು. ಗಂಡನ ವಿಳಾಸ ಮತ್ತ ಗಂಡಂದೇ ಎಲ್ಲ ಆಕೆ ಆ ಕಡೆ ಹೋಗ್ಬಿಟ್ಲಕ್ಕೆ. ಹಂಗ ಏನದ ಅಂತಂದ್ರ ಆ ತಂದೆಗೂ ಮಗಳಿಗೂ ಎಂತ ಸಂಬಂಧ ಅಂತಂದ್ರ ಆ ತವರು ಮನೆಯ ಹೆಸರನ್ನ ಬಾಧ ಮಾಡ್ಕೋತಾಳಲ್ಲ, ಅದೇನು ಬಾಧ ಸಮಾನ ಅಧಿಕರಣ ಸಂಬಂಧ. ಇನ್ನೊಬ್ಬ ಮಗ ಅಂತಿರ್ತಾನ, ಅವ ಮಗ ಹೆಂಗಿರ್ತಾನಂದ್ರ ತಂದೆ ಹೆಸರು ಮಗಳು ಬರ್ಕೊಂಡಂಗೆ ಅವನು ಬರ್ಕೊತಾನ. ತಂದೆ ಹೆಸರು, ತಂದೆ ವಿಳಾಸ ಎಲ್ಲಾನು ತನ್ನ ಹೆಸರಿನ ಮುಂದೆ ತಂದಿದೇನು ಬರೀತಾನ. ಅವನೇನ್ ಮಾಡ್ತಾನ, ಹುಟ್ಟಿದ ಇರಲು ಸಾಯ ತನಕ ಅದೇ ಬರ್ಕೊತಾನ. ಅವನೊಳಗೆ ಬಾಧ ಮಾಡ್ಕೊಳ್ಳೋಂಥದ್ದು ಏನೇನು ಇಲ್ಲ. ಅವನೇರವಾಗಿ ತಂದೆಗೆ ಏನಾತನ
ಮುಖ್ಯ ಸಮಾನಾಧಿಕರಣ ಸಂಬಂಧಿಯಾಗಿರ್ತಾನ ಅನ್ನೋಂಥದ್ದು ದೃಷ್ಟಾಂತ ಕೊಟ್ರು. ಆದರೆ ಯಾವುದೇ ದೃಷ್ಟಾಂತಗಳು 100% ಸಿದ್ಧಾಂತವನ್ನ ಪ್ರತಿಬಿಂಬಿಸುವುದಿಲ್ಲ. ಯಾಕಂತಂದ್ರೆ ದೃಷ್ಟಾಂತ ತಿಳಿಯೋದ್ರ ಸಲುವಾಗಿ ಅಷ್ಟೇ. ಇಲ್ಲೇನಾಯ್ತು ಮಗ ಮತ್ತು ಮಗಳು ಅಂತೇಳಿ ಎರಡದಾವು. ಮಗ ಮುಖ್ಯ ಸಮಾನಾಧಿಕರಣ, ಮಗಳು ಬಾಧ ಸಮಾನಾಧಿಕರಣ. ಆದ್ರ ಅಲ್ಲಿ ಎರಡು ಇಲ್ಲ, ಚೇತನ ಒಂದೇ ಚೇತನ ಕೂಟಸ್ಥ. ಆ ಕೂಟಸ್ಥ ಯಾವಾಗ ಅಜ್ಞಾನ ಅವೇನು ಲೀಲೆ ಮಾಡುವುದಕ್ಕೆ ತನ್ನೊಳಗ ಅವೆಲ್ಲ ಆವರಣ ಮತ್ತಿನ್ನೇನದಲ್ಲ ಭ್ರಾಂತಿಯನ್ನ ಧಾರಣ ಮಾಡಿರ್ತದ, ಆವಾಗ ಆ ಕೂಟಸ್ಥನೇ ಏನಾಗಿರ್ತಾನ, ಆಭಾಸ ಆಗಿರ್ತಾನ. ಮತ್ತೆ ಯಾವಾಗ ಕೂಟಸ್ಥ ಅವುಗಳನ್ನ ತ್ಯಾಗ ಮಾಡ್ತಾನ, ಆವಾಗ ಆಭಾಸನೇ ಕೂಟಸ್ಥ ಆಗ್ತಾನೆ. ಅಲ್ಲಿ ಎರಡು ಇಲ್ಲ, ಒಂದೇ ವಸ್ತು, ಅದು ಒಂದೇ ಚೇತನ. ಅದನ್ನ ಹೇಳ್ಬೇಕಾಗಿದೆ. ಇಲ್ಲಿ ಮಗ ಮತ್ತು ಮಗಳಂತ ಎರಡಿಲ್ಲ. ಅದು ಹೆಂಗಪ್ಪ ಅಂತಂದ್ರ, ಈ ಮನೆಯಾಗ ಮಗಳಾಗಿದ್ದಕ್ಕೆ ಗಂಡನ ಮನೆಯಾಗ ಸೊಸಿ ಆಗಿರ್ತಾವಲ್ಲ, ಹಂಗ ಅಲ್ಲಿರೋ ಸೊಸಿ ಬೇರೆ ಅಲ್ಲ, ಇಲ್ಲಿರೋ ಮಗಳು ಬೇರೆ ಅಲ್ಲ, ಒಬ್ಬಾಕಿನೇ. ತವ್ರ ಮನೆಯಾಗ ಮಗಳಾಗಿರ್ತಾಳ, ಗಂಡನ ಮನೆಯಾಗ ಸೊಸಿ ಆಗಿರ್ತಾಳ. ಹಂಗ ಕೂಟಸ್ಥ ಅಂದ್ರೆ ಅದೇ ಚೇತನ, ಆಭಾಸ ಅಂದ್ರೆ ಅದೇ ಚೇತನ. ಅದರೊಳಗ ವ್ಯತ್ಯಾಸ ಏನು? ಅನಾತ್ಮ ಸಹಿತವಾದ ಚೇತನ, ಅನಾತ್ಮ ರಹಿತವಾದ ಚೇತನ. ಅದಕ್ಕೆ ಈ ಯಾವ ಸಂಬಂಧ, ಈ ಯಾವ ಆಭಾಸನಿದ್ದಾನಲ್ಲ, ಆತನು ತನ್ನ ಸ್ವರೂಪವನ್ನು ಬಾಧ ಮಾಡಿಕೊಂಡು ಬ್ರಹ್ಮದಲ್ಲಿ ಅಭೇದವಾಗುತ್ತಾನೆ. ಆಭಾಸನು ತನ್ನನ್ನು ತಾನು ಮಿಥ್ಯಾ ಅಂತ ಬಾಧ ಮಾಡಿಕೊಳ್ಳುವುದು ಅದು ಹೇಗೆಂದರೆ, ಅದೇ ಪ್ರತಿಬಿಂಬದ ವಿಷಯನ ಹೇಳ್ತಾರ ಅವರು. ಪ್ರತಿಬಿಂಬ ಹೆಂಗದಂತಂದ್ರೆ, ಕನ್ನಡಿ ಎರಡು ಕಡೆ ಗ್ಲಾಸ್ ಅದ. ಬಸ್ಸಿನಾಗ್ನೂ ಗ್ಲಾಸ್ ಹಾಕೊಂಡು ಕುಂತೀರಿ, ಕನ್ನಡಿಯಾಗ್ನೂ ಮುಂದೆ ಗ್ಲಾಸ್ ಅದ, ಬಸ್ಸಿನ ಕಿಟಕಿಯಾಗ್ನೂ ಗ್ಲಾಸ್ ಅದ. ಬಸ್ಸಿನ ಕಿಟಕಿಯಾಗಿಂದ ಹಾಯಿಸಿ ನೀವು ನೋಡಿದ್ರಿ ಅಂತಂದ್ರ ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ಕನ್ನಡಿ ಗ್ಲಾಸಿನಲ್ಲಿಂತ ಅದೇನಾಗ್ತದ, ಆ ಕಡೆ ಹೋಗ್ಬಿಡ್ತದ. ಆ ಕಡೆ ಹೋಗಿ ನಿಮಗ ಬಸ್ಸಿನ ಕೂತಾಗ ಗಿಡ, ಗುಡ್ಡ, ಮರ, ಆಕಾಶ, ಬೈಲು, ರಸ್ತೆ ಏನೆಲ್ಲ ಕಾಣ್ಲಕ್ ಹತ್ತಿ ಬಿಡ್ತದ. ಆದ್ರ ಅದೇ ಗ್ಲಾಸಿನ ಹಿಂದ ಒಂದಿಷ್ಟು ಪಾದರಸದ ಲೇಪ ಮಾಡಿದಾಗ ಅದೇನಾಗ್ತದ, ನಿಮ್ಮ ವೃತ್ತಿ ಆ ಕಡೆ ಹೋಗಂಗಿಲ್ಲದು. ಅದು ಪ್ರತಿಫಲನ ಹೊಂದಿ ಮತ್ತ ನಿಮ್ಮ ಮುಖದ ಮೇಲೆ ಬರ್ತದದು. ವಾಪಸ್ ಬಂದು ನಿಮ್ಮ ವೃತ್ತಿ ಕನ್ನಡಿಯಲ್ಲಿ ಪ್ರತಿಫಲನ ಹೊಂದಿ ನಿಮ್ಮ ಮುಖವನ್ನೇ ನೋಡ್ತದ. ಅಲ್ಲಿ ಬಿಂಬ ಪ್ರತಿಬಿಂಬ ಅಂತ ಎರಡು ಇಲ್ಲವೇ ಇಲ್ಲ. ಇರೋದು ಒಂದೇ ಬಿಂಬ, ಒಂದೇ ವೃತ್ತಿ. ಕನ್ನಡಿಯಲ್ಲಿ ಪ್ರತಿಫಲನ ಹೊಂದಿದ್ದಕ್ಕೆ ನಿಮಗದು ಪ್ರತಿಬಿಂಬ ಅಂತ ಇನ್ನೊಂದು ಮುಖ ಇದ್ದಂಗ, ಕನ್ನಡಿಯೊಳಗಿದ್ದಂಗ ನಿಮಗೆ ತೋರ್ತದೆ. ಅದು ಈ ಜಗತ್ತಿನ ನಿಯಮ. ಅದು ಒಂದು ಸ್ವಭಾವ, ಆ ರೀತಿ ತೋರೋದು ಸ್ವಭಾವ. ಆದ್ರ ತೋರಿಕೆಯಲ್ಲಿ ಇರಬಹುದು ಪ್ರತಿಬಿಂಬ, ಆದ್ರೆ ಇರುವಿಕೆಯಲ್ಲಿ ಒಂದೇ ಮುಖ, ಇರೋದು ಒಂದೇ. ಆಭಾಸ ಮತ್ತು ಕೂಟಸ್ಥ ಅಂತೇಳಿ ನಿಮಗೆ ತೋರಿಕೆಯಲ್ಲಿ ಎರಡಿರಬಹುದು. ಅಲ್ಲಿ ಆಭಾಸ ಅಂತ ಏನು ಇಲ್ಲೇ ಇಲ್ಲ. ಕೂಟಸ್ಥನೇ ಆಭಾಸನ ಹಾಗೆ ತೋರುತ್ತಿದ್ದಾನೆ. ಬಿಂಬವೇ ಪ್ರತಿಬಿಂಬವಾಗಿ ತೋರುತ್ತಿದೆ. ಅಲ್ಲಿ ಪ್ರತಿಬಿಂಬ ಅನ್ನೋದು ಇಲ್ಲ. ಅದನ್ನೇ ಅವರು ಹೇಳ್ಬೇಕಾಗಿದೆ. ಆಭಾಸನು ತನ್ನನ್ನು ತಾನು ಮಿಥ್ಯಾ ಅಂತ ಬಾಧ ಮಾಡಿಕೊಳ್ಳುವುದು ಅದು ಹೇಗೆ? ರೂಢಿ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು, ರೂಢಿ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ರೂಢಿ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಹೆಂಡ್ರ ಮಕ್ಕಳು ಉಲ್ಟಾ ಝಾಡಿಸಿ ಬೈದಾಗ ಅಲ್ಲೆಲ್ಲ ರೂಢಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಹೋಗಿ ಡೊಗ್ಲಕ್ಕೆ ಎಷ್ಟು ಚಂದ ಬರ್ತದ. ಇದು ಮಾತ್ರ ಮತ್ತೆ ಸತ್ಸಂಗದಾಗೆ ನೆನಪಾಗ್ತದೆ. ಅಲ್ಲೆಲ್ಲ ಎಷ್ಟು ಚಂದ ಅಡ್ಜಸ್ಟ್ ಆಗ್ತೀರಿ ನೋಡ್ರಿ. ಲೆಕ್ಕದ ಇಲ್ಲ ಅದು ಸಂಸಾರದಾಗ. ಮಚ್ಚಿ ಪೆಟ್ಟಾದ್ರೂ ಮತ್ತೆ ಅಲ್ಲಿ ಡೊಗ್ತೀರಿ. ಹೆಂಗ
ಪ್ರಾಕ್ಟೀಸ್, ರೂಢಿ ಮಾಡ್ಕೋತೀರಿ, ವಿಚಾರ ಮಾಡ್ತೀರಿ. ಇದು ಬಿಟ್ರೆ ಮತ್ತೆ ಬೇರೆ ಗತಿ ಇಲ್ಲ ನನಗೆ, ಹೆಂಗಿದ್ರು ಇವ್ರ ಸಂಗತಿ ನಾ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು, ಇಲ್ಲೇ ಡೊಗ್ಬೇಕಂತ ಎಷ್ಟು ಚಂದ ಡೊಗ್ತೀರಿ. ಅದು ಹೆಂಗ್ ಡೊಗ್ಲಕ್ ಸಾಧ್ಯ ಆಯ್ತು ನಿಮಗ? ಬೇರೆ ಕಡೆ ಎಲ್ಲಾರೆ ಅವೇ ಮಾತುಗಳು ಆಡಿದ್ರು, ಅವೇ ಘಟನೆಗಳಾಗಿದ್ದು ಅಂತಂದ್ರೆ ಅವ್ರಿಗೆ ಬಿಡ್ಲಕ್ ಬರ್ತದೆ. ಮನೇನವ್ರ ಸಂಗಟ ಹೆಂಗಿದು ಅಭ್ಯಾಸ ಬಹಳ ಕಷ್ಟದ ಅಂತನೋ ಅರ್ಜುನ ಕೃಷ್ಣಗ. ಬಹಳ ಕಷ್ಟದಪ್ಪ, ನೀ ಹೇಳ್ತಿ ಖರೆ, ಅದು ಬಹಳ ಕಷ್ಟದ ಅಂತಂದ್ರೆ ಬಹಳ ಕಷ್ಟ ಅಂತಂದ್ರೆ ಕೃಷ್ಣ ಎರಡೇ ಎರಡು ಸೂತ್ರ ಕೊಡ್ತಾನ. ಒಂದು ಅಭ್ಯಾಸ, ಏನೋ ಒಂದು ವೈರಾಗ್ಯ. ವೈರಾಗ್ಯ ಅಂದ್ರೆ ಬಿಟ್ಬಿಡೋದು, ಅಭ್ಯಾಸ ಅಂತಂದ್ರೆ ಸೆಟ್ ಮಾಡ್ಕೊಂಡಿರೋದು. ಅಭ್ಯಾಸ ವೈರಾಗ್ಯ ಮಾಡಿದೆ ಅಂತಂದ್ರೆ ಎಲ್ಲ ಅಡ್ಜಸ್ಟ್ ಆಗ್ತದಪ್ಪ, ಸುಮ್ಮಿರು. ಅಭ್ಯಾಸ ಮಾಡ್ಲಾರ್ದಕ್ಕೆ ಅದು ಬಿಗಿ ಆಲಕತ್ತದ ಅಷ್ಟೇ. ಹಂಗ ಇಲ್ಲಿ ಏನು ಸೂತ್ರಗಳು ಕೊಡ್ತಾರೆ ಗುರುಗಳು, ಅವು ಅಭ್ಯಾಸ ಮಾಡಂಗಿಲ್ಲ, ವೈರಾಗ್ಯ ಇಲ್ಲ. ಮಿಥ್ಯೆ ಮಾಡ್ಕೋಬೇಕಂತ ಹೇಳಕ್ಕೆ ಕಥೆ ಹೇಳಿದ್ರೆ ಮಿಥ್ಯೆ ಮಾಡ್ಕೊಂಡಂಗ ಆಗ್ತದೆ. ನಾವು ನೀರಾಗ ಬಿದ್ರ ಕೈ ಬಡಿಬೇಕು, ಕಾಲ್ ಬಡಿಬೇಕು ಅಂತಂದ್ರೆ ಮುಣಿಗೆ ಹೋಗ್ಬಿಡ್ತೀವಿ. ನೀರಾಗ ಬೀಳ್ಬೇಕು, ಕೈ ಬಡಿಬೇಕು, ಕಾಲ್ ಬಡಿಬೇಕು, ಮಿಥ್ಯೆ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಮುಖದ ಯಾವ ಪ್ರತಿಬಿಂಬ ಇರುವುದೋ ಅದು ತನ್ನ ಪ್ರತಿಬಿಂಬ ಸ್ವರೂಪವನ್ನು ಬಾಧಿಸಿಕೊಂಡು ಬಿಂಬ ಸ್ವರೂಪ ಮುಖದೊಡನೆ ಅಭೇದವಾಗುತ್ತದೆ. ಇದೇ ಕಾರಣದಿಂದ ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮದೊಡನೆ ಆಭಾಸನ ಅಭೇದವು ಬಾಧ ಸಮಾನಾಧಿಕರಣ ಎಂದು ಹೇಳಲ್ಪಡುತ್ತದೆ. ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಒಂದು ಮುಖ, ಕುತ್ತಿಗೆಯ ಮೇಲೆ ಮತ್ತೊಂದು ಮುಖ, ಎರಡು ಮುಖಗಳು ಇದ್ದಂತೆ ಅನ್ನಿಸುತ್ತದೆ. ವಿಚಾರ ಮಾಡಿ ನೋಡಿದಾಗ ಎರಡು ಇದ್ದಾವೆಯೋ ಅಥವಾ ಒಂದೇ ಇದೆಯೋ ಅಂತ ವಿಚಾರ ಮಾಡಿದಾಗ ಒಂದೇ ಒಂದು ಕುತ್ತಿಗೆಯ ಮೇಲಿನ ಮುಖ್ಯವಾಗಿದೆ, ಸತ್ಯವಾಗಿದೆ. ಆದರೆ ಕನ್ನಡಿಯಲ್ಲಿ ಕಾಣುತ್ತಿರುವ ಮುಖವು ಮಿಥ್ಯವಾಗಿದೆ ಅಂತ ತಿಳಿದುಕೊಂಡು ಬಾಧಗೊಳ್ಳುತ್ತದೆ. ವಿಭೂತಿ, ಕುಂಕುಮ ನಾವು ಹಚ್ಕೋಬೇಕಾದ್ರೆ ಕನ್ನಡಿ ಒಳಗಿನ ಪ್ರತಿಬಿಂಬಕ್ಕೆ ಹಚ್ಚಂಗಿಲ್ಲ. ನಾವು ಕುತ್ತಿಗೆ ಮೇಲಿನ ಮುಖಕ್ಕೆ ನಾವು ಹಚ್ಕೋತೀವಿ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದು ಕನ್ನಡಿ ಸ್ಪರ್ಶವಾದಾಗ ಕನ್ನಡಿಯ ಹಿಂದೆ ಪಾದರಸ ಇರುವ ಕಾರಣ ವೃತ್ತಿಯು ಪ್ರತಿಫಲನ ಹೊಂದಿ ತನ್ನ ಕುತ್ತಿಗೆಯ ಮೇಲಿನ ಮುಖವನ್ನೇ ನೋಡುತ್ತದೆ. ಇದು ವಿಚಾರ ಚಂದ್ರೋದಯದ ಫುಲ್ ಡೀಟೇಲ್ ಆಗಿ ಹೇಳ್ಯಾರ. ಶಂಕರಾಚಾರ್ಯರ ಶಿಷ್ಯರು ಇದು ಪ್ರತಿಪಾದನೆ ಮಾಡ್ಯಾರ, ಸುರೇಶ್ವರಾಚಾರ್ಯರು. ಯಾವ ರೀತಿ ಇದು ಒಂದೇ ಮುಖ ಅದ ಅನ್ನೋದು. ನಮ್ಮ ವೃತ್ತಿಯು ಸತ್ಯವಾದ ಮುಖವನ್ನೇ ನೋಡುತ್ತಿದೆ. ನಾವು ಎರಡು ಮುಖಗಳಿವೆ ಎಂಬಂತೆ ತಿಳಿದಿದ್ದೇವೆ. ಆದರೆ ವೃತ್ತಿಯು ಬಿಂಬವನ್ನೇ ನೋಡುತ್ತಿದೆ. ಅಲ್ಲಿ ಪ್ರತಿಬಿಂಬ ಬಾಧವಾಗಿದೆ. ಕಾರಣ ಕನ್ನಡಿ ಒಳಗಿನ ಪ್ರತಿಬಿಂಬವು ಮಿಥ್ಯವಾಗಿದೆ. ಕನ್ನಡಿ ಒಳಗಿನ ಪ್ರತಿಬಿಂಬ ಮಿಥ್ಯವಾಗ್ಯದ, ಅದು ಬಾಧ ಮಾಡ್ಕೋಬೇಕು, ಅದು ಮಿಥ್ಯ ಅಂತೇಳಿ. ಬ್ರಹ್ಮದೊಡನೆ ಆಭಾಸನದು ಬಾಧ ಸಮಾನಾಧಿಕರಣ, ಬ್ರಹ್ಮದೊಡನೆ ಕೂಟಸ್ಥನದು ಮುಖ್ಯ ಸಮಾನಾಧಿಕರಣ ಅಂತ ಎರಡು ಸಂಬಂಧಗಳಿವೆ. ಯಾವ ವಸ್ತುವು ಆಭಾಸ ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಯಾವುದರೊಡನೆ ಅಭೇದವಾಗುತ್ತದೆಯೋ ಆ ವಸ್ತುವು ಅದರೊಡನೆ ಬಾಧ ಸಮಾನಾಧಿಕರಣ ಎಂದು ಹೇಳಲ್ಪಡುತ್ತದೆ. ಆಭಾಸನು ತನ್ನ ಮಿಥ್ಯಾ ಸ್ವರೂಪವನ್ನು ಬಾಧ ಮಾಡಿಕೊಂಡು ಬ್ರಹ್ಮದೊಡನೆ ಅಭೇದವಾಗಿ ನಾನು ಬ್ರಹ್ಮನಿದ್ದೇನೆ ಅಂತ ನಿಶ್ಚಯ ಜ್ಞಾನ ಆಭಾಸನಿಗೆ ಆಗುತ್ತದೆ. ಯಾರಿಗೆ ಆಗ್ತದಪ್ಪ ಇದು ಜ್ಞಾನ ಅಂದ್ರೆ ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗಲ್ಲ. ನಾನು ಬ್ರಹ್ಮನಿದ್ದೇನೆ ಎನ್ನುವಾಗ ನಾನು ಎನ್ನುವ ಪದಕ್ಕೆ ಎರಡು ಅರ್ಥಗಳಿವೆ. ಒಂದು ಕೂಟಸ್ಥ ಮತ್ತು ಇನ್ನೊಂದು ಆಭಾಸ. ಆಭಾಸನು ತನ್ನ ಸ್ವರೂಪವನ್ನ ಮಿಥ್ಯಾ ಅಂತ ತಿಳಿದುಕೊಂಡು, ಇದು ಯಾರು ತಿಳ್ಕೋಬೇಕು? ನಾವೇ ತಿಳ್ಕೋಬೇಕು, ಹೌದಾ ಇಲ್ಲ? ನಮ್ಮ ಸ್ವರೂಪ ನಾವು ಸತ್ಯ ಅಂತ ತಿಳ್ಕೊಂಡಿದ್ದಕ್ಕೆ ನಮಗೆ ತೊಂದರೆ ಆಗ್ಲಿಕ್ಕತ್ತದ.
ಅದು ಮಿಥ್ಯಾ ಅಂತ ತಿಳ್ಕೊಂಡ್ರ ಅದು ದುಃಖನೂ ಕೊಡಲ್ಲ, ಟೆನ್ಷನ್ನು ಕೊಡಲ್ಲ, ಚಿಂತೆನೂ ಮಾಡಕ್ಕಾಗ್ತಲ್ಲ. ಇದು ಮಿಥ್ಯಾ, ಇದು ಮಿಥ್ಯಾ, ಇದು ಮಿಥ್ಯಾ. ಇದ್ರೊಳಗೆ ಸುಮ್ಮನೆ ಒಂದು ಪಾತ್ರ ವಹಿಸೋದಷ್ಟೇ ಹೊರತು ಈ ಪಾತ್ರ ವಹಿಸಿದ್ದು ಮಿಥ್ಯಾ. ನಾಟಕ ಪಾತ್ರ ಮಾಡೋರು, ಹೆಣ್ಮಗಳು ಒಬ್ಬಾಕಿ ಬಹಳ ಚಂದ ಮೇಕಪ್ ಮಾಡ್ಕೊಂಡಾಳ, ಆಕಿ ಕೈ ಹಿಡಿದು ಕುಣಿಲಕತ್ತಾನ. ಅವ ಕುಣಿಯ ಟೈಮ್ನೊಳಗ ಆಕಿನ ಸತ್ಯ ಅಂತ ಕುಣಿತಾನ, ಆಕಿ ಸಂಗಟ ಏನು ಮಿಥ್ಯಾ ಅಂತ ಕುಣಿತಾನ. ಗಂಡ ಆಗ್ಯಾನ, ಹೀರೋ ಆಗ್ಯಾನ, ಲವರ್ ಆಗ್ಯಾನ, ಏನೇನೋ ಆಗಿ ಆಕಿನ ಕೈ ಹಿಡಿದು ಕುಣಿಲಕತ್ತಾನ ಅವ ನಾಟಕನಾಗ. ಆಕಿನೂ ಅವನ ಸಂಗಟ ಬೇಕಾದಷ್ಟು ಹಾವ ಭಾವಗಳಿಂದ ಕುಣಿಲಕತ್ತಾಳ. ಆಕಿ ಮನಸ್ಸಿನಾಗ ಏನು ಸತ್ಯ ಅಂತದೋ ಮಿಥ್ಯಾ ಅಂತದೋ ತಾಳಿ ಕಟ್ಟಿಸ್ಕೊಂಡಾಳ. ನಾಟಕದಾಗ ತಾಳಿ ಕಟ್ಟಿಸ್ಕೊಂಡಾಳ, ಸಿನಿಮಾದಾಗ ತಾಳಿ ಕಟ್ಟಿಸ್ಕೊಂಡಾಳ. ಮಂಗಳಸೂತ್ರ ಬಹಳ ಸತ್ಯ ಅಂತದನ್ನ ಒಮ್ಮ ಕಟ್ಟಿಸ್ಕೊಂಡ ಮೇಲೆ ಸಾಯತನ ಅದೇ ಮಂಗಳಸೂತ್ರ, ಅದೇ ಮಂಗನ ಸಂಗಟೆ ಕಡಿತನ ಇರಬೇಕು ಅಂತಿ. ಅಲ್ಲಿ ಏನದ, ಅಲ್ಲಿ ಹೆಂಗದ? ಎಲ್ಲ ಮಿಥ್ಯಾ ಮಿಥ್ಯಾ ಮಿಥ್ಯಾ. ತಾಳಿ ಕಟ್ಟವ ನಾಟಕದಾಗ ತಾಳಿ ಕಟ್ಟವ ಮಿಥ್ಯಾ. ಹಾಂಗ ನೀವು ಇಲ್ಲಿ ಜಾಗೃತಾವಸ್ಥೆಯಲ್ಲಿ ಏನದಿರಲ್ಲ, ಇದನ್ನು ನೀವು ಮಿಥ್ಯಾ ಅಂತ ತಿಳ್ಕೋಬೇಕು. ಇದನ್ನ ನೀವು ಸತ್ಯ ಅಂತ ತಿಳ್ಕೊಂಡಿರಲ್ಲ, ಇದು ಏನದ ಅಜ್ಞಾನ. ನಾಟಕದಾಗ ಹೆಂಗ ತಾಳಿ ಕಟ್ಟಿದ್ದು ಮಿಥ್ಯಾ, ಕಟ್ಟಿಸ್ಕೊಂಡದ್ದು ಮಿಥ್ಯಾ ಅಂತ ಹೆಂಗ ಅಂತಾರ, ಹಂಗ ಇಲ್ಲಿ ಕೂಡ ಹಂಗೆ ತಿಳ್ಕೊಂಡಿರ್ಬೇಕು. ಆಭಾಸನು ತನ್ನ ಸ್ವರೂಪವನ್ನ ತ್ಯಾಗ ಮಾಡೋದು ಅಂತಂದ್ರ ಇಲ್ಲಿ ತಾಳಿ ಕಟ್ಟಿದ್ದು ಮಿಥ್ಯಾ ಅಂತ ತಿಳ್ಕೊಂಡ್ರೆ ತನ್ನ ಸ್ವರೂಪ ತ್ಯಾಗ ಮಾಡ್ಕೊಂಡಂಗ. ಇಲ್ಲಿ ನಾ ತಾಳಿ ಕಟ್ಟಿದ್ದು ಖರೆ ಅಂತಂದ್ರ ಅಜ್ಞಾನಿಗೆ ಆ ಮಿಥ್ಯವೇ ಸತ್ಯ ಆಗಿರ್ತದ. ಮತ್ತ ಅದು ಮಿಥ್ಯ, ಈ ಜಗತ್ತು ಏನು ಗೂಸ ಇಡ್ಬೇಕಿಡತ್ತು, ದುಃಖ, ಚಿಂತೆ, ಭಯ, ಕಷ್ಟ ಎಲ್ಲ ಇಟ್ಬಿಡ್ತದ. ಮಿಥ್ಯವೇ ಸತ್ಯ, ಅಜ್ಞಾನಿಗೆ ಈ ಜಗತ್ತು ಸತ್ಯ. ಆವಾಸ ತನ್ನ ಸ್ವರೂಪವನ್ನು ತ್ಯಾಗ ಮಾಡೋದು. ಮಕ್ಕಳು ಸತ್ಯ, ಹೆಂಡ್ರ ಸತ್ಯ, ರೊಕ್ಕ ರೂಪಾಯಿ ಸತ್ಯ ಅಂತ ಯಾವಾಗ ತಿಳ್ಕೊಂಡಿರ್ತೀವಿ ಆವಾಗ ನಾವು ಆಭಾಸ ಆಗಿರ್ತೀವಿ, ದುಃಖಿ ಆಗ್ತೀವಿ. ಮತ್ತ ಅವೆಲ್ಲ ಮಿಥ್ಯ ಅಂತೇಳಿ ಗುರು ಹೇಳ್ಯಾನ. ಹೇಳಿ 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 ಎಷ್ಟೋ ಮಂದಿ ಸತ್ತೋದ್ರ, ಅವ್ರದೆಲ್ಲ ಸಮಾಧಿ ಕಟ್ಟಿ ಮಂಗಳಾರತಿ ಮಾಡಿ ಅದೇನು ರುದ್ರಾಭಿಷೇಕ ಮಾಡ್ತಾರೆ ಹೊರತು ಅದು ಮಿಥ್ಯ ಅಂತ ತಿಳ್ಕೊಳಕ್ ತಯಾರಿಲ್ಲ, ಅದು ಸತ್ಯ ಅಂತ ತಿಳ್ಕೊತಾರೆ. ಇದು ಮಿಥ್ಯ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದು ಹೋಗ್ಬಿಡುತ್ತೆ. ಮಿಥ್ಯ ಅಂತ ತಿಳ್ಕೊಂಡ್ರೆ ಜಗತ್ತೇನು ಮಾಡಂಗಿಲ್ಲ. ಸತ್ಯ ಅಂತ ತಿಳ್ಕೊಂಡ್ರಿ ಅಜ್ಞಾನಿಗಳ. ಅದು ಹೇಗೆಂದರೆ ತನ್ನ ಮುಖದ ಮೇಲೆ, ತನ್ನ ಮುಖದ ಪ್ರತಿಬಿಂಬವು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಮುಖದೊಡನೆ ಅಭೇದವಾಗುತ್ತದೆ. ಆ ಪ್ರತಿಬಿಂಬವನ್ನು ಬಾಧಿಸಿಕೊಂಡು ತನ್ನ ಮುಖದೊಡನೆ ಅಭೇದ, ತಿಳುವಳಿಕೆ, ಅರಿವು. ಹೆಂಗಾಗ್ತದೆ ಇದು ಪ್ರತಿಬಿಂಬ ಅಂತ ತಿಳ್ಕೊಂಡ್ಬಿಟ್ರೆ ಕನ್ನಡಿ ಒಳಗಿನ ಪ್ರತಿಬಿಂಬ ಮಿಥ್ಯ ಆಗ್ತದೆ. ಅದು ಹೆಂಗಾಗ್ತದೆ ಪ್ರತಿಬಿಂಬ ಅನ್ನೋದ್ರ ಬಗ್ಗೆ ಜ್ಞಾನ ಗುರು ಆದವನು ಕೊಡ್ತಾನ. ಮತ್ತ ಪ್ರತಿಬಿಂಬ ಹೆಂಗಾಗ್ತದ, ಯಾಕೆ ಆಗ್ತದ ಎಲ್ಲ ಹೇಳಿರ್ತಾನೆ. ಹೇಳಿದ ಮೇಲೆ ಅದು ಮಿಥ್ಯ ಅಂತೇಳಿ ಹೇಳಿದ ಮೇಲೆ ಅದು ಇಷ್ಟು ತಿಳಿಸಿ ಹೇಳಿದ ಮೇಲೂ ಅದು ಮಿಥ್ಯ ಅನ್ನೋದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಶಿಷ್ಯನ ಅಶಕ್ತತೆ ಅಷ್ಟೇ ಹೊರತು ಗುರುವಿಂದು ಶಾಸ್ತ್ರದ್ದು ಏನೂ ದೋಷ ಅಲ್ಲ. ಅದು ಇನ್ನೂ ಆ ಸಮಯ ಬಂದಿಲ್ಲ ಅಂತ. ಹೇಗೆಂದರೆ ಮುಖದ ಪ್ರತಿಬಿಂಬವು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಮುಖದೊಡನೆ ಪ್ರತಿಬಿಂಬ ಏನ್ ಮಾಡ್ತದ, ಪ್ರತಿಬಿಂಬ ಅಂದ್ರೆ ಆಭಾಸ, ಅದೇನ್ ಮಾಡ್ತದ ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ತನ್ನ ಮುಖದೊಡನೆ ತಾನು ಅಭೇದವಾಗುತ್ತದೆ. ಆದ್ದರಿಂದ ಪ್ರತಿಬಿಂಬವು ತನ್ನ ಮುಖವೇ ಇರುತ್ತದೆ ಹೊರತು ಇನ್ನೊಂದು ಮುಖ ಇರುವುದಿಲ್ಲ. ಮುಖದೊಡನೆ ಇಂಥ ಪ್ರತಿಬಿಂಬ ಅಭೇದವು ಬಾಧ ಸಮಾನಾಧಿಕರಣ. ಪ್ರತಿಬಿಂಬದ ಅಭೇದ ಬಾಧ ಸಮಾನಾಧಿಕರಣ.
ನಿಮ್ಮ ಮುಖದೊಡನೆ ಪ್ರತಿಬಿಂಬವನ್ನ ಸುಳ್ಳಂತ ತಿಳ್ಕೊಂಡು ನಿಮ್ಮ ಮುಖನೇ ಸತ್ಯ, ಆ ಪ್ರತಿಬಿಂಬ ಮಿಥ್ಯ ಅಂತೇಳಿ ಪ್ರತಿಬಿಂಬವನ್ನ ತ್ಯಾಗ ಮಾಡಿ ಬಾಧ ಮಾಡಿಕೊಂಡು ನಿಮ್ಮ ಮುಖವನ್ನೇ ನೀವು ನೋಡ್ಕೊಳಕತ್ತೀರಿ ಅಂತ ತಿಳ್ಕೊಂಡ್ಬಿಟ್ರೆ ಅದು ಬಾಧ ಸಮಾನಾಧಿಕರಣವಾಗುತ್ತದೆ. ಮೊನ್ನೆ ತನಕ ಇಲ್ಲಿ ತನಕ ಹೇಳಿದ್ದೆವು ಈ ಪ್ರತಿಬಿಂಬದ ಲಕ್ಷಣಗಳು. ಪ್ರತಿಬಿಂಬದ ಲಕ್ಷಣಗಳು ಏನಂತಂದ್ರೆ, ನಮ್ಮ ಮುಖ ಪೂರ್ವಕ್ಕೆ ಇದ್ದರೆ ಪ್ರತಿಬಿಂಬ ಬಿಂಬ ಏನ್ ವ್ಯತ್ಯಾಸ ಆಗ್ತಾವಂದ್ರೆ, ನಮ್ಮ ಮುಖ ಪೂರ್ವಕ್ಕೆ ಇದ್ದರೆ ಪ್ರತಿಬಿಂಬದ ಮುಖ ನಿಮ್ಗೆ ಎದುರಿರ್ತದಿಲ್ಲ. ಪ್ರತಿಬಿಂಬದ ಮುಖ ನಿಮ್ಗೆ ಅಪೋಸಿಟ್ ಇರ್ತದೆ. ನಿಮ್ ಮುಖ ಪೂರ್ವಕ್ಕಿದ್ರೆ ನಿಮ್ ಪ್ರತಿಬಿಂಬದ ಮುಖನು ಆ ಕಡೆ ಇರ್ತದ, ನಿಮ್ಗೆ ಅಪೋಸಿಟ್ನಾಗ ಇರ್ತದಿಲ್ಲ ಅದು ಪ್ರತಿಬಿಂಬ. ಅದು ಸ್ವಭಾವ ಅದು. ಆಮೇಲೆ ನಿಮ್ಮ ಎಡಭುಜ ಬಲಭುಜ ಆಗಿರ್ತದ, ನಿಮ್ಮ ಬಲಭುಜ ಎಡಭುಜ ಆಗಿರ್ತದ. ಅದು ನಿಮಗೆ ಗೊತ್ತಾಗಂಗಿಲ್ಲ. ಅದು ಗೊತ್ತಾಗಬೇಕಾದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಗಡಿಯಾರ ಇರ್ತದಲ್ರಿ, ಗಡಿಯಾರ ಅಲಾರಂ ಕ್ಲಾಕ್, ಅದನ್ನ ಕನ್ನಡಿ ಮುಂದೆ ಇಡಬೇಕು. ಅವಾಗ ಕನ್ನಡಿ ಒಳಗಿನ ಪ್ರತಿಬಿಂಬ ನೋಡ್ಬೇಕು. ಆವಾಗ ಅದು ಪ್ರತಿಬಿಂಬ ಉಲ್ಟಾ ಇರ್ತದ. ಈ ಕಡೆ 9 ಇರ್ತದ, ಆ ಕಡೆ 3 ಇರ್ತದ. ನಿಮ್ಮ ಗಡಿಯಾರದಾಗ ಕನ್ನಡಿ ಒಳಗಿನ ಪ್ರತಿಬಿಂಬದಾಗ ಏನಿರ್ತದ, 9 ಇರೋ ಜಾಗದಾಗ 3 ಕಾಣ್ತದ, 3 ಇದ್ದ ಜಾಗದಾಗ 9 ಕಾಣ್ತದ. ಉಲ್ಟಾ ಇರ್ತದ. ಎಡ ಬಲ ಮತ್ತ ದಿಕ್ಕು ಇವೆಲ್ಲ ಅಪೋಸಿಟ್ ಇರ್ತಾವ. ಪಶ್ಚಿಮ ಮತ್ತು ಪೂರ್ವ ವಿರೋಧವಾಗಿವೆ. ಪಶ್ಚಿಮಕ್ಕಿದ್ದ ಪ್ರತಿಬಿಂಬವನ್ನ ಬಾಧೆಗೊಳಿಸಿ ಪೂರ್ವಕ್ಕೆ ಇರುವ ಬಿಂಬದಲ್ಲಿ ಅಭೇದವಾಗುವಂತೆ ಪ್ರತಿಬಿಂಬ ಬೇರೆ ಇಲ್ಲ, ಇರುವುದು ಒಂದೇ ಮುಖ ಅಂತ ತಿಳ್ಕೋಬೇಕು. ಮುಖದೊಡನೆ ಇಂಥ ಪ್ರತಿಬಿಂಬದ ಅಭೇದವು ಬಾಧ ಸಮಾನಾಧಿಕರಣವಿರುತ್ತದೆ. ಅದೆಷ್ಟಂತ ತಿಳ್ಕೊತೀರಿ? ಕನ್ನಡಿ ಒಳಗ ಬಲಗೈ ಇದ್ದದ್ದು ಎಡಗೈ ಆಗ್ಯದ, ಎಡಗೈ ಇದ್ದದ್ದು ಬಲಗೈ ಆಗ್ಯದ. ಅದು ಬಾಧ ಮಾಡ್ಕೊಂಡಿಕ್ಕೆ ನಿಮ್ಮದ್ ನೀವು ಕರೆಕ್ಟ್ ತಿಳ್ಕೊಂಡ್ಬಿಡ್ತೀರಿ. ಪ್ರತಿಬಿಂಬ ಬಾಧ ಮಾಡಿಕೊಂಡು ಎದರ ಅಪೋಸಿಟ್ ಅದ ಅದು ದಿಕ್ಕು, ಇದು ನನಗಂತ ಹೇಳಿಕೆ ಅದನ್ನೆಲ್ಲ ಬಾಧ ಮಾಡಿಕೊಂಡು ನಿಮ್ಮ ಮುಖವನ್ನು ನೀವು ಸರಿಯಾಗಿ ನೋಡ್ಕೊಂಡ್ಬಿಡ್ತೀರಿ. ಅಲ್ಲಿ ಹೆಂಗ್ ಬಾಧ ಮಾಡಿ ಬಾಧ ಸಮಾನಾಧಿಕರಣ ಮಾಡ್ತೀರಿ? ನಾನು ಪ್ರತಿಬಿಂಬ ಅಲ್ಲ, ನಾನು ಬಿಂಬವೇ ಅಂತ ಪ್ರತಿಬಿಂಬವು ತನ್ನ ಸ್ವರೂಪವನ್ನು ಬಾಧಗೊಳಿಸುತ್ತದೆ. ಅಥವಾ ಇದು ನಿಮಗೆ ಸರಿಯಾಗಿ ತಿಳಿಲಿಲ್ಲ ಅಂತಂದ್ರ ಇನ್ನ ಒಂದು ಉದಾಹರಣೆ ಕೊಡ್ತಾರ ಅವರು. ಏನು? ಯಾವ ಪ್ರಕಾರ ಸ್ಥಾಣುವಿನಲ್ಲಿ ಪುರುಷನ ಭ್ರಮೆ ಉಂಟಾಗಿ ಸ್ಥಾಣುವಿನ ಯಥಾರ್ಥ ಜ್ಞಾನವಾದ ನಂತರ ಪುರುಷ ಸ್ಥಾಣು ಇರುತ್ತದೆ ಎಂದು ಈ ರೀತಿ ಸ್ಥಾಣುವಿನೊಡನೆ ಪುರುಷನು ಅಭೇದ ಹೇಗೆ, ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣವಾಗುತ್ತದೆಯೋ ಅದರಂತೆ ಆಭಾಸನು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದ. ಬಲ್ಲಿ ದುಡ್ಡಿತ್ತು, ದೂರ ನೋಡ್ದ. ಅಲ್ಲೊಬ್ಬ ಯಾವನು ಕಂಬಳಿ ಹೊಚ್ಕೊಂಡು ಕಾಯ್ಲಕತ್ತನ ಅನ್ನಂಗ ಕಂಡುಬಿಟ್ಟ. ಇವ ನೋಡಿದ್ರೆ ಏನಾಗ್ಬಿಡ್ತು, ಅಲ್ಲೊಬ್ಬ ಕಾಳ ನಿಂತಾನ ಅಂತ ಇವನಿಗೆ ಅನಿಸ್ಲಕತ್ತು. ಅವ ವಾದ ಮೇಲೆ ನಾನು ವಾದ್ರಾಯ್ತು, ಸ್ವಲ್ಪ ಹೊತ್ತು ಇಲ್ಲೇ ಕುಂತರಾಯ್ತ ಕುಂತ. ಅವನೇನು ಅಳ್ಳಾಡ್ಲಿಲ್ಲ. ಅವ ಎಷ್ಟೊತ್ತು ಕೂತರ್ನು ಹಂಗೆ ಕುಂತ. ರಾತ್ರಿ ಆಯ್ತು, ಮತ್ತೆ ಮಧ್ಯರಾತ್ರಿ ಆಯ್ತು, ಮರುದಿನ ಬೆಳಕಾಯ್ತು. ಅವ ಅಲ್ಲೇ ಇದ್ದ.
ಅವ ಯಾಕೆ ಹೋಗುವಲ್ಲ, ಯಾರು ನೋಡಮ್ಮ ಅಂತೇಳಿ ಅಲ್ಲಿ ನೋಡ್ಲಕ್ ಹೋದ್ರೆ ಒಂದು ಗಿಡ ಅದೇನಾಗ್ಯದ, ಮ್ಯಾಲಿಂದು ಟೊಂಗೆಗಳೆಲ್ಲ ಕಟ್ಟಾಗಿ ಅದರ ಶಿರ ಭಾಗ, ಕಾಂಡ ಭಾಗ ಎರಡೇ ಕಾಣ್ಲಕತ್ತವ. ಆ ಟೊಂಗೆಯಲ್ಲಿರುವಂತ ಎಲ್ಲ ಟೊಂಗೆ ಹೋಗಿದ್ಮೇಲೆ ಶಿರೋಭಾಗದಲ್ಲಿ ಏನದ ಅದು ತಲಿ ಕಣ್ಣಂಗೆ ಕಾಣ್ಲಕತ್ತದ, ಕಾಂಡದ ಭಾಗ ಅವನು ಶರೀರ ಕಂಡಂಗೆ ಕಾಣ್ಲಕತ್ತದ. ಹಿಂಗಾಗಿ ಅದೇನಾಯ್ತು, ಒಬ್ಬ ಮನುಷ್ಯ ಕತ್ತಲ್ಲ ಕಂಬಳಿ ಹೊಚ್ಕೊಂಡು ನಿಂತಂಗೆ ಕಾಣ್ಲಕತ್ತೈತಿ. ಈಗ ಅಲ್ಲಿ ಏನಾಗಿತ್ತು, ಅಲ್ಲಿ ಒಬ್ಬ ಕಳ್ಳ ಅದನ ಅಂತ ಪುರುಷನ ಭ್ರಮೆ ಉಂಟಾಗಿತ್ತು. ಯಾವಾಗ ಬೆಳಕು ಉಂಟಾಯ್ತು, ಆ ಪುರುಷ ಏನದ ಮಿಥ್ಯವಾಗಿ ಆ ಸ್ಥಾಣುವಿನೊಡನೆ ಅಭೇದವಾಗಿಬಿಟ್ಟ. ಹಾವು ಎಕಡೆ ಹೋಯ್ತು ಅಂತಂದ್ರೆ ಬೆಳಕು ಬಂದ ಕೂಡ್ಲೇನೆ ಹಾವು ಕಾಣ್ಲಕತ್ತಿತ್ತು. ಕತ್ತಲ್ದಾಗ ಹಾವು ಎಕಡೆ ಹೋಯ್ತು ಅಂದ್ರೆ ಎಲ್ಲಿದ್ ಬಂದಿತ್ತು ಅಲ್ಲೇ ಹೋಯ್ತು. ಎದರಿಂದ ಉಂಟಾಗಿತ್ತು ಅದರಾಗೆ ಹೋಯ್ತದು, ಹಗ್ಗದಾಗೆ ಹೋಯ್ತದ. ಹಾವು ಎಕಡೆ ಹರ್ಕೊಂಡು ಹೋಯ್ತೇನದು. ಬೆಳಕು ಬಂದ ಕೂಡ್ಲೇನೆ ಕತ್ತಲೆ ಎಕಡೆ ಹೋಯ್ತು, ಕಿಡಿಕೆಂದು ಬಾಗಲ್ದಂದಾಯಿಸಿ ಹೋಯ್ತೇನೋ? ಇಲ್ಲ, ಕತ್ತಲನೇ ಬೆಳಕಿನ ರೂಪ ತಗೋತು. ಏನು ಕತ್ತಲೆ ಅದ ಅದೇ ಬೆಳಕಿನ ರೂಪ ತಗೋತು. ಹಂಗ ಇಲ್ಲೇನಾಗ್ತದ, ಈ ರೀತಿಯಾಗಿ ಸ್ಥಾಣುವಿನೊಡನೆ ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣವಾಗುತ್ತದೆಯೋ ಅದರಂತೆ ಆಭಾಸನು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ದೃಷ್ಟಾಂತಗಳು ತಂದೆ ಮಗ. ತಂದೆ ಮಗ ಮುಖ್ಯ ಸಮಾನಾಧಿಕರಣ, ಮಾವ ಸೊಸೆ ಇವು ಬಾಧ ಸಮಾನಾಧಿಕರಣ. ಮಾವ ಸೊಸೆ ಇದು ಬಾಧ ಸಮಾನಾಧಿಕರಣ. ತಂದೆ ಮಗಳು ಮುಖ್ಯ ಸಮಾನಾಧಿಕರಣ. ಮಾವ ಅಳಿಯ ಬಾಧ ಸಮಾನಾಧಿಕರಣ. ಅಳಿತನಕ್ಕೆ ಬಂದವನು ಪೂರ್ವಾಶ್ರಯ ತ್ಯಾಗ ಮಾಡಿರ್ತಾನ. ಸೊಸೆಯಾಗಿ ಬಂದವಳು ತವರು ಮನಿ ತ್ಯಾಗ ಮಾಡಿರ್ತಾಳ. ಅದಕ್ಕ ಅಳಿತನಕ್ಕ ಮಾವ ಅಳಿಯ ಅಂದ್ರೆ ಅಳಿಯತನಕ್ಕೆ ಬಂದ ಅಳಿಯ ಅವಂದು ಬಾಧ ಸಮಾನಾಧಿಕರಣ. ಹಿಂಗ್ ಹೇಳ್ಕೊಂಡು ಒಂದು ಏನದ ಇದ್ರೊಳಗೆ ಎರಡು ಹೇಳಕತ್ತಾರ. ಒಂದು ಅಳಿತನಕ್ಕೆ ಬಂದಂಥದ್ದು, ಇನ್ನ ಒಂದು ಅಳಿತನಕ್ಕೆ ಬರ್ಲಾರ್ದು. ಒಂದನೇದು ಮ್ಯಾಲಿನ ಎರಡು ದೃಷ್ಟಾಂತದವು. ಒಂದು ದೃಷ್ಟಾಂತ, ಎರಡು ದೃಷ್ಟಾಂತ, ಒಂದಕ್ಕೊಂದು ಮಿಕ್ಸ್ ಮಾಡ್ಕೋಬೇಡ್ರಿ. ತಂದೆ ಮಗ ಇದು ಮುಖ್ಯ ಸಮಾನಾಧಿಕರಣ, ಏನ್ ಚೇಂಜಸ್ ಇಲ್ಲ. ಮಾವ ಸೊಸೆ ಅಂತಂದ್ರೆ ಏನಾಯ್ತು, ತಂದೆ ಅಡ್ಡೆಸರು ತೆಗೆದು ಗಂಡನ ಮನೆ ಅಡ್ಡೆಸರು ಬರ್ಕೊಳಕತ್ತಾಳ, ಗಂಡನ ವಿಳಾಸ ಬರ್ಕೊಳಕತ್ತಾಳ ಅಂತಂದ್ರೆ ಅದು ಬಾಧ ಸಮಾನಾಧಿಕರಣ. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಕ್ಕಿದು ಒಂದು ಲೆಕ್ಕ. ಇನ್ನ ಒಂದೇನದ, ಗಂಡಸ ಮಕ್ಕಳು ಇರ್ಲಾರ್ದಾಗ ತಂದೆ ಏನ್ ಮಾಡ್ತಾನ, ಮಗಳನ್ನ ತನ್ನ ಮನೆಗೆ ಇಟ್ಕೋತಾನ. ಮಗಳನ್ನ ತನ್ನ ಮನೆಗೆ ಇಟ್ಕೊಂಡಾಗ ಆಕಿ ಮಗಳು ಏನಾಗ್ತಾಳ, ಎಲ್ಲಾ ಕಾಲದಲ್ಲಿ ಮಗನೇ ಮುಖ್ಯ ಸಮಾನಾಧಿಕರಣ ಆಗಿರ್ತಾನಂತಲ್ಲ, ಮಗಳನ್ನೂ ಮುಖ್ಯ ಸಮಾನಾಧಿಕರಣ ಆಗಿರ್ತಾವ. ಗಂಡಸ ಮಕ್ಕಳು ಇರ್ಲಾರ್ದಾಗ ಏನ್ ಮಾಡ್ಬೇಕು, ಹೆಣ್ಣೇನು ಗಂಡೇನು ಒಂದು ಮಗನ ಗತ್ಲೆ ಅವ್ರು ಇಟ್ಕೊಂಡ್ಬಿಡ್ತಾರ. ಇಟ್ಕೊಂಡಾಗ ಏನಾಯ್ತು, ಮಗಳು ಮುಖ್ಯ ಸಮಾನಾಧಿಕರಣ. ಮುಖ್ಯ ಸಮಾನಾಧಿಕರಣ ಆದ್ಮೇಲೆ ಮತ್ ಮಗಳು ಮನೆಯಾಗಿದ್ಮೇಲೆ ಆಕಿಗೆ ಒಂದು ಗಂಡ ಬೇಕಲ್ಲ, ತರ್ತಾರ ಅವನಿಗೆ ಎಲ್ಲಿದ್ದಾರೆ ಅವನು. ಅವಾಗ ಅವನೇನಾತನ, ತನ್ನ ತಂದಿ ಮನೆಯದು ಹೆಸರು ಬಿಟ್ಟು ಈ ಕಡೆ ಅಳಿತನಕ್ಕೆ ಬಂದಿರ್ತಾನಲ್ಲ ಇವ್ರ ಹೆಸರು ಬರ್ಕೊತಾನ. ದತ್ತಕ್ಕ ಅಂತ ಅಲ್ರಿ, ಅಳಿತನಕ್ಕ ಅಂತ ಹೇಳ್ರಿ, ಅಲ್ಲಿದೆಲ್ಲ ಸಂಬಂಧ ತ್ಯಾಗ ಮಾಡಿ ಇಲ್ಲಿ ತನ್ನ ಸಂಬಂಧ ಬೆಳೆಸಿ ಇಲ್ಲೇ ಉಳಿತಾನಲ್ಲ, ಅವನದೇನು ಬಾಧ ಸಮಾನಾಧಿಕರಣ. ಅಳಿತನಕ್ಕೆ ಬಂದ ಒಂದು ಬಾಧ ಸಮಾನಾಧಿಕರಣ, ಸೊಸೆಯಾಗಿ ಬಂದಕ್ಕಿದು ಬಾಧ ಸಮಾನಾಧಿಕರಣ. ಮಗ ಅಥವಾ ಮಗಳು ತಂದೆ ಜೊತೆಗೆ ಕೊನೆ ತನಕ ಇರ್ತಾರಲ್ಲ ಅವರು ಮುಖ್ಯ ಸಮಾನಾಧಿಕರಣ. ಒಬ್ಬ ವ್ಯಕ್ತಿ ತನ್ನ ವ್ಯಾಪಾರ ಮುಗಿಸಿಕೊಂಡು ಹಣದ ಗಂಟು ಹತ್ತಿರವಿಟ್ಟುಕೊಂಡು ಮನೆಗೆ ಹಿಂತಿರುಗುತ್ತಿದ್ದ. ಮಂದಗತ್ತಲೆ ಸಮಯ. ದಾರಿಯ ಪಕ್ಕದಲ್ಲಿ ಒಂದು ಮಂಡಗಿಡ, ಮೋಟು ಮರ.
ಅದಕ್ಕ ಸ್ಥಾಣು ಅಂತಾರ. ಸ್ಥಾಣು ಆ ಮರ ಇತ್ತು, ವ್ಯಾಪಾರಿಗೆ ಅದು ಕಣ್ಣಿಗೆ ಬಿತ್ತು. ಅವನಿಗೆ ಏನ್ ಅನ್ನಿಸಿತ್ತು ಅಂದರೆ ಅಲ್ಲಿ ಕಳ್ಳ ನಿಂತಿದ್ದಾನೆ. ಕಾರಣ ಆತನಲ್ಲಿ ಹಣದ ಗಂಟಿತ್ತು, ಯಾರು ಕಳ್ಳರು ಕಸ್ಕೋತಾರ ಅಂತ ಅವನಿಗೊಂದು ಭಯ ಇತ್ತು. ಆ ಭಯಕ್ಕೆ ತಕ್ಕಂತೆ ಒಬ್ಬ ಕಳ್ಳ ಕಂಡ. ಅದೇ ರೀತಿ ಇನ್ನೊಬ್ಬ ಬಂದ, ಅವನೊಬ್ಬ ಕಾಮುಕ. ಅವನಿಗೇನು ಕಾಣಿಸ್ತು, ಅಲ್ಲಿ ಒಬ್ಬಕಿ ಕಾಮಿನಿ ನಿಂತಿದ್ದಾಳೆ ಅಂತ ಅನ್ನಿಸಿತು. ಅದೇ ರೀತಿ ಇನ್ನೊಬ್ಬ ಬಂದ, ಅವನೊಬ್ಬ ಕಳ್ಳ, ಅಲ್ಲಿ ಒಬ್ಬ ಪೊಲೀಸ್ ನಿಂತಿದ್ದಾನೆ. ಕಳ್ಳಗೇನಾಯ್ತು, ಪೊಲೀಸ್ ನಿಂತಂಗೆ ಕಾಣಿಸ್ತು. ವ್ಯಾಪಾರಿಗೆ ಕಳ್ಳ ನಿಂತಂಗೆ ಕಾಣಿಸ್ತು. ಕಾಮುಕನಿಗೆ ಕಾಮಿನಿ ನಿಂತಾಳ, ಯಾವಾಗ ಗಿರಾಕಿ ಸಲ ಕಾಯ್ಲಕತ್ತಾಳ ಅನ್ನಿಸ್ತು. ಅಲ್ಲಿ ಎಷ್ಟು ಜನರಿದ್ದಾರೆ, ಕಳ್ಳ, ಕಾಮಿನಿ, ಪೊಲೀಸ್ ಇದ್ದಾರೆಯೇ. ಅಲ್ಲಿ ಕಳ್ಳ ಅಂತ ಒಬ್ಬವದನ, ಕಾಮಿನಿ ಅಂತದಳ, ಪೊಲೀಸ್ ಅಂತ ಒಬ್ಬವದನ ಇಲ್ಲ. ನೋಡ್ರಿ, 3 ಮಂದಿ ಅದರ ಮೋಟು ಮರದಾಗ ತಾಣುವಿನಲ್ಲಿ. ಕಳ್ಳ ಬಂದ, ಕಳ್ಳಗೇನು ಕಾಣಿಸ್ತು, ಅವನಿಗೆ ಯಾವಾಗ್ಲೂ ಪೊಲೀಸ್ ರಂಜಿಕೆ ಇರ್ತದ. ಅದಕ್ಕೆ ಅವ ಪೊಲೀಸ್ ನಿಂತಾನ ಅಲ್ಲಿ ಕಳ್ಳರಿಗೆ ಹಿಡಿಲಕ್ಕ ಅಂತ ಕಾಣಿಸ್ತು. ಕಾಮುಕನ ಕಣ್ಣಿಗೆ ಅಲ್ಲಿ ಒಬ್ಬಕಿ ಕಾಮಿನಿ ಅದಳ, ಯಾರೋ ಹೆಣ್ಣು ಮಗಳದಳ, ಕಾಯ್ಲಕತ್ತಳ ಅಂತ ಕಾಣಿಸ್ತು. ಇನ್ನೊಬ್ಬ ಅವನಿಗೆ ಏನ್ ಕಾಣಿಸ್ತು, ಕಳ್ಳ ನಿಂತಾನ ಅಂತ ಕಾಣಿಸ್ತು. ಯಾಕಂದ್ರೆ ಇವನ್ ಬಲ್ ರೊಕ್ಕ ಇತ್ತು, ಮತ್ತೆ ಇವ ರೊಕ್ಕ ಯಾವರ ಕಸ್ಕೊಳ್ಳಂಗದನ್ನ ಕಳ್ಳ ಅಂತೇಳಿ ಇವನಿಗೆ ಅಂಜಿಕಿತ್ತು. ಅವನೊಳಗ ಏನು ಭಾವನೆಗಳದವ, ಆ ಭಾವನೆಗಳಿಗೆ ತಕ್ಕಂತೆ ಆ ಸ್ಥಾಣು, ಆ ಮೋಟು ಮರ ಕಾಣ್ತಿತ್ತು. ಅಲ್ಲಿ ಇರೋದೇನು, ಮೋಟು ಮರ ಒಂದೇ. ಅಲ್ಲಿ ಕಳ್ಳ, ಪೊಲೀಸು ಮತ್ತ ಕಾಮಿನಿ ಅಂತೇಳಿ 3 ಅದರೇನಲ್ಲಿ. ಯಾವ ಪ್ರಕಾರ ಸ್ಥಾಣುವಿನಲ್ಲಿ ಪುರುಷನ ಭ್ರಮೆ ಉಂಟಾಗಿ ಸ್ಥಾಣುವಿನ ಯಥಾರ್ಥ ಜ್ಞಾನವಾದ ನಂತರ ಪುರುಷ ಸ್ಥಾಣು ಇರುತ್ತದೆ, ಮಂಡಗಿಡ, ಮೋಟು ಗಿಡ ಇರುತ್ತದೆ ಅಂತೇಳಿ ಪುರುಷನಂತೆ ಕಂಡರೂ ಸ್ಥಾಣು ಬೇರೆ ಮತ್ತೊಂದು ಇಲ್ಲ. ಅದು ಮೋಟು ಮರವೇ ಇದೆ. ಮನುಷ್ಯರಂಗ ಕಂಡ್ರೂ ಸಹಿತ ಅದು ಬೇರೆ ಅಂತಿಲ್ಲ, ಮೋಟು ಮರನೇ ಹಂಗ ಕಂಡದ. ಈ ರೀತಿಯಾಗಿ ಸ್ಥಾಣುವಿನೊಡನೆ ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣವಾಗುತ್ತದೆಯೋ ಅದೇ ರೀತಿ ಆಭಾಸನು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು, ಏನ್ ಸ್ವರೂಪ ಅಲ್ಲಿ, ಮೋಟು ಮರ ಏನಾಗಿತ್ತು, ಕಳ್ಳಾಗಿತ್ತು, ಕಾಮಿನಿ ಆಗಿತ್ತು, ಮತ್ತಿನ್ನೇನಾಗಿತ್ತು, ಪೊಲೀಸ್ ಆಗಿತ್ತು. ಆ ಮೋಟು ಮರನೇ ಅದು ತನ್ನ ಸ್ವರೂಪ ಬಾಧೆ ಮಾಡಿಕೊಂಡಾಗ ತಾನೇನಾಯ್ತು, ಮಾಂಡಗಿಡ ಆಯ್ತು. ಹಾಂಗ ಅದು ಸ್ಥಾಣುವಾಯ್ತು. ಅದರಂತೆ ಆವಾಸನು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಸ್ಥಾಣು ಅಂದ್ರೆ ಬ್ರಹ್ಮ ಇದ್ದಂಗ. ಕಳ್ಳ, ಪೊಲೀಸು, ಕಾಮಿನಿ ಅವೇನದ ಇವೆಲ್ಲ ಆಭಾಸ ಇದ್ದಂಗ. ಆಭಾಸನು ಬ್ರಹ್ಮನಿಗಿಂತ ಭಿನ್ನವಾಗಿದ್ದಾನೆ. ಆಭಾಸ ಮಿಥ್ಯ, ಬ್ರಹ್ಮ ಸತ್ಯ ಅಂತ ಶಂಕ ಮಾಡಿದ್ದ ತತ್ವದೃಷ್ಟಿ, ಅದಕ್ಕೆ ಆಭಾಸ ಬ್ರಹ್ಮನಿಂದ ಭಿನ್ನವಾಗಿಲ್ಲಪ್ಪ, ಇದು ಸರಿಯಾಗಿಯೇ ಇದೆ. ಆಭಾಸನು ಬ್ರಹ್ಮನಲ್ಲ, ಆಭಾಸ ಮಿಥ್ಯವಾಗಿದ್ದಾನೆ, ಸತ್ಯವಾಗಿಲ್ಲ. ಆಭಾಸನಿಗೆ ಗುರುಪದೇಶ ಪರಿಣಾಮವಾಗಿ ತನ್ನ ಮಿಥ್ಯತ್ವವನ್ನು ಬಾಧಿಸಿಕೊಂಡು ನಾನು ಬ್ರಹ್ಮನಿದ್ದೇನೆ ಅಂತ ಅಭಿಮಾನ ಪಡುತ್ತಾನೆ. ಮಿಥ್ಯತ್ವ ಬಾಧಿಸಿಕೊಂಡಾಗ ನಾನು ಬ್ರಹ್ಮನಿದ್ದೇನೆ ಅಂತ ಅಭಿಮಾನ ಪಡ್ತಾನೆ. ಮಿಥ್ಯತ್ವ ತನ್ನೊಳಗಿದ್ದಾಗ ಆ ಬ್ರಹ್ಮನಿಂದ ಭಿನ್ನವಾಗಿ ತಾನೇನೇನ್ ತಿಳ್ಕೊಂಡನ, ಗಂಡಸ ಮಗ ಅಂತ ತಿಳ್ಕೊಂಡನ, ಮನುಷ್ಯ ಅಂತ ತಿಳ್ಕೊಂಡನ, ಜಾತಿ ತಿಳ್ಕೊಂಡನ, ಧರ್ಮ ತಿಳ್ಕೊಂಡನ, ದೇಶ ತಿಳ್ಕೊಂಡನ, ಭಾಷೆ ತಿಳ್ಕೊಂಡನ, ವಿದ್ಯೆ ತಿಳ್ಕೊಂಡನ, ಹುದ್ದೆ ತಿಳ್ಕೊಂಡನ, ಅವೆಲ್ಲ ಓಸು ಆ ಬ್ರಹ್ಮ ಅನ್ನೋದು ಬಿಟ್ಟು ಉಳಿದು ಏನೇನ್ ತಿಳ್ಕೊಂಡನ ಅವೆಲ್ಲ ಏನದವು, ಪ್ರಕರ್ತದವ, ಆಭಾಸದವು, ಎಲ್ಲ ಆಭಾಸದವು, ಎಲ್ಲ ಆಭಾಸದವು. ಬ್ರಹ್ಮ ಅನ್ನೋದು ಒಂದೇ ಸತ್ಯ, ಉಳಿದದ್ದೆಲ್ಲ ಜಗನ್ಮಿಥ್ಯ ಅಂತಂದ್ರೆ ಆಭಾಸಗೆ ಸಂಬಂಧಪಟ್ಟಂತ ಏನೇನ್ ತಿಳ್ಕೊಂಡನ ಅವೆಲ್ಲ ಮಿಥ್ಯ. ಇನ್ನೂ ಪುಣ್ಯಾತ್ಮರು ಇನ್ನೂ ದೃಷ್ಟಾಂತಗಳು ಕೊಡ್ತಾರೆ. ಸರಿಯಾಗಿ ತಿಳ್ಕೊಳ್ರಿ, 2 ಇಲ್ಲ ಒಂದೇ ಆದ, 2 ಇಲ್ಲ ಒಂದೇ ಆದ ಅಂತ. ಸಾಹುಕಾರ ತಿಜೋರಿಯಲ್ಲಿ 10 ಲಕ್ಷ ದುಡ್ಡು ಇಟ್ಟಿದ್ದಾನೆ.
ಆತನು ನಾನು ಸಾಹುಕಾರ, ನನ್ನ ಬಳಿಗೆ 10 ಲಕ್ಷ ಹಣ ಇದೆ ಅಂತ ಅಭಿಮಾನ ತಾಳುತ್ತಾನೆ. ಮನೆಗೆ ಒಂದು 10 ಲಕ್ಷ ರೂಪಾಯಿ ಟ್ರೆಜರಿದಾಗ ಇಟ್ಟಾನ. ಆ ರೊಕ್ಕ ಇಡ ಟೈಮ್ನಾಗ ಅವ ಏನಾಗ್ಯಾನ, ನಾನು ಸಾಹುಕಾರ ಅದೀನಿ, ನನ್ನ ಬಳಿ 10 ಲಕ್ಷ ರೂಪಾಯಿ ಅದ, 10 ಲಕ್ಷ ಈಗ ತಾಣದಾಗ್ಯದ, ಈ ಕೋಟಿ ಅಂತ ಬರ್ಕೊಡ್ರಿ, ಏನ್ ತೊಂದರೆ ಇಲ್ಲ, 1 ಕೋಟಿ, ನಾ ಕೋಟ್ಯಾಧೀಶ ಅಂತ ಅಭಿಮಾನ ಪಡ್ತಾನ. ವಾಸ್ತವಿಕವಾಗಿ 10 ಲಕ್ಷಕ್ಕೆ ಆಶ್ರಯ ಸಾಹುಕಾರನೋ ತಿಜೋರಿನೋ? ಟ್ರೆಜರಿ ಸಾಹುಕಾರ ಅದೋ ಏನ ಮನುಷ್ಯ ಸಾಹುಕಾರ ಆಗ್ಯಾನ? 1 ಕೋಟಿ ರೂಪಾಯಿ ಇವನು ಬಲ್ಲೆ ಅವ, ಟ್ರೆಜರಿ ಬಲ್ಲೆ ಅವ. ಏನ್ರಿ ಟ್ರೆಜರಿಯಾಗ ಅದಾವ. ವಾಸ್ತವಿಕವಾಗಿ 10 ಲಕ್ಷಕ್ಕೆ ಆಶ್ರಯ ಸಾಹುಕಾರನು ತಿಜೋರಿಯೋ? ತಿಜೋರಿಯ ಆಶ್ರಯವಾಗಿದೆ. ಆದರೆ ಈತ ಸುಮ್ಮನೆ ಅಭಿಮಾನ ಪಡುತ್ತಿದ್ದಾನೆ. ನಾನು ಸಾಹುಕಾರ ಅಂತೇಳಿ ಜೇಬಲ್ಲಿ ಹುಡುಕಿದರೆ 10 ಲಕ್ಷ ಇಲ್ಲ, ಅದು ಇರುವುದು ತಿಜೋರಿಯಲ್ಲಿ. ಇದಕ್ಕೆ ಮುಖ್ಯ ಆಶ್ರಯ ಯಾವುದು? ಸಾಹುಕಾರನೋ ತಿಜೋರಿನೋ? ತಿಜೋರಿ. ಆವಾಸನದು ನಾನು ಬ್ರಹ್ಮನಿದ್ದೇನೆ ಅಂತ ಅಭಿಮಾನ ಪಡುತ್ತಾನೆ. ನಿಜವಾದ ಅಭೇದ ಕೂಟಸ್ಥನೊಡನೆ ಇದೆ. ಬ್ರಹ್ಮದೊಡನೆ ನಿಜವಾದ ಅಭೇದ ಕೂಟಸ್ಥನಲ್ಲದ. ನಾವು ಅಹಂ ಬ್ರಹ್ಮಾಸ್ಮಿ ಅಂತೀವಿ ಖರೆ, ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿವಿ, ಓದ್ಕೊಂಡಿವಿ, ಬರ್ಕೊಂಡಿವಿ. ಆದ್ರ ನಮ್ಮ ಆವಾಸನೊಡನೆ ಬ್ರಹ್ಮನ ಸಂಬಂಧ ಇಲ್ಲ. ನಮ್ಮ ಕೂಟಸ್ಥನೊಡನೆ ಬ್ರಹ್ಮನ ಸಂಬಂಧ ಅದ. ಅದಕ್ಕೆ ಆವಾಸನದು ನಾನು ಬ್ರಹ್ಮನಿದ್ದೇನೆ ಅಂತ ಅಭಿಮಾನ ಪಡುತ್ತಾನೆ. ನಿಜವಾದ ಅಭೇದ ಕೂಟಸ್ಥನೊಡನೆ ಇದೆ. ಮುಖ್ಯವಾಗಿ ಕೂಟಸ್ಥವೇ ಬ್ರಹ್ಮವಿದೆ. ಬ್ರಹ್ಮತ್ವಕ್ಕೆ ಆಶ್ರಯ ಕೂಟಸ್ಥ, ಚಿದಾಭಾಸ ಅಲ್ಲ. ಸಾಹುಕಾರ ಜೇಬನಾಗ 10 ರೂಪಾಯಿ ಇಲ್ಲ, ಆದ್ರೂ ನನ್ನ ಬಲ್ಲಿ ರೊಕ್ಕದವ ಅಂತ ಹೆಂಗ ಅಂತಾನ? ಅವನು ರೊಕ್ಕ ಇರೋದು ಟ್ರೆಜರಿ ಒಳಗಾದ. ಟ್ರೆಜರಿ ಒಳಗಿನ ರೊಕ್ಕಕ್ಕ ಇವ ಏನಲ್ಲಕತ್ತಾನ, ನನ್ನ ಬಲ್ಲಿ ರೊಕ್ಕದವ ಅನ್ಲಕತ್ತಾನ. ಅದಕ್ಕೆ 10 ಲಕ್ಷಕ್ಕೆ ಆಶ್ರಯ ಸಾಹುಕಾರನಲ್ಲ ಟ್ರೆಜರಿ. ಬ್ರಹ್ಮ ಸ್ವರೂಪಕ್ಕೆ ಆಶ್ರಯ ಆಭಾಸನಲ್ಲ ಕೂಟಸ್ಥ. ನೋಡ್ರಿ ಹೆಂಗ ಆಭಾಸನು ನಾನು ಬ್ರಹ್ಮನಿರುತ್ತೇನೆ ಅಂತ ಅಭಿಮಾನ ಪಡುತ್ತಾನೆ ಅಷ್ಟೇ ಹೊರತು ಆಭಾಸ ಕೂಟಸ್ಥನಲ್ಲ. ಆ ಕೂಟಸ್ಥನಿಗೆ ಬ್ರಹ್ಮನಿಗೆ ನೇರವಾದ ಸಂಬಂಧದ. ಜೇಬಿನಲ್ಲಿ 1 ರೂಪಾಯಿ ಇಲ್ಲದಿದ್ದರೂ ನಾನು ಸಾಹುಕಾರ ಎನ್ನುವ ಹಾಗೆ ಆಭಾಸನು ಅಭಿಮಾನ ಮಾತ್ರಕ್ಕೆ ಬ್ರಹ್ಮಕ್ಕೆ ಆಶ್ರಯ, ಮುಖ್ಯ ಆಶ್ರಯ ಕೂಟಸ್ಥನೇ ಆಗಿದ್ದಾನೆ. ಅಭಿಮಾನ ಮಾತ್ರಕ್ಕೆ ಬ್ರಹ್ಮಕ್ಕೆ ಆಶ್ರಯ ಇವ ಯಾರು? ಆಭಾಸ. ಮುಖ್ಯ ಆಶ್ರಯ ಅಭಿಮಾನ ಮಾತ್ರಕ್ಕೆ ಆಶ್ರಯ. 2 ಆಶ್ರಯಗಳು ಕೊಟ್ಟರು ಮತ್ತಿವರು. ಅಭಿಮಾನಕ್ಕೆ ಆಶ್ರಯ, ಅಭಿಮಾನ ಮಾತ್ರ ಬ್ರಹ್ಮಕ್ಕೆ ಆಶ್ರಯ ಆಭಾಸ, ಮುಖ್ಯ ಆಶ್ರಯ ಕೂಟಸ್ಥ. 10 ಲಕ್ಷ ರೂಪಾಯಿಗೆ ಮುಖ್ಯ ಆಶ್ರಯ ಟ್ರೆಜರಿ. ನಾನು ಸಾಹುಕಾರ ಅನ್ನೋದು ಅಭಿಮಾನಕ್ಕೆ ಆಶ್ರಯ. ಅಭಿಮಾನ ಮಾತ್ರ ಆಶ್ರಯ ಸಾಹುಕಾರ ಆಭಾಸ, ಮುಖ್ಯ ಆಶ್ರಯ ಟ್ರೆಜರಿ ಕೂಟಸ್ಥ. ಹಾಗೆಯೇ ಕೂಟಸ್ಥನದು ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಮತ್ತು ಆಭಾಸನೊಡನೆ ಬ್ರಹ್ಮನದು ಬಾಧ ಸಮಾನಾಧಿಕರಣ ಸಂಬಂಧ. ಆಭಾಸನು ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿದುಕೊಳ್ಳುತ್ತಾನೆ, ಆದರೆ ಅಭಿಮಾನ ಮಾತ್ರ ಮಾಡುತ್ತಾನೆ. ಜ್ಞಾನವಾಗುವುದಕ್ಕೂ ಮೊದಲು ನಾನು ಜೀವ ಅಂತ ಅಭಿಮಾನ ಮಾಡಿದ್ದ ಕರ್ತೃತ್ವ ಭೋಕ್ತೃತ್ವಗಳನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡು ನಾನು ಜೀವ ಅಂದುಕೊಂಡಿದ್ದ. ಈಗ ತಾನು ಅಕರ್ತ ಅಭೋಕ್ತ ಎಂಬ ಜ್ಞಾನವಾದ ಬಳಿಕ ನಾನು ಬ್ರಹ್ಮನಿರುತ್ತೇನೆ ಅಂತ ಅದೇ ಆಭಾಸನು ಅಂದುಕೊಳ್ಳುತ್ತಿದ್ದಾನೆ. ಕರ್ತೃತ್ವ ಭೋಕ್ತೃತ್ವದ ಅಭಿಮಾನ ಮಾಡಿ ಜೀವನಾದ, ಅಕರ್ತ ಅಭೋಕ್ತ ಅಭಿಮಾನ ಮಾಡಿ ಬ್ರಹ್ಮನಾದ.
ತನ್ನ ಜೀವತ್ವವನ್ನ ಮಿಥ್ಯೆ ಮಾಡಿಕೊಂಡು ಬಾಧ ಮಾಡಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಆದ್ದರಿಂದ ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಆಭಾಸನಿರುವನೋ ಅವನು ಬ್ರಹ್ಮನೇ ಇರುತ್ತಾನೆಯೇ ಹೊರತು ಬೇರೆಯಲ್ಲ. ಈ ರೀತಿಯಾಗಿ ಬ್ರಹ್ಮದೊಡನೆ ಆಭಾಸನದು ಅಭೇದವು ಬಾಧ ಸಮಾನಾಧಿಕರಣದಿಂದ ಆಗುತ್ತದೆ. ಈ ರೀತಿಯಿಂದ ಹೇಳಿ ಶಿಷ್ಯನೇ, ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನಿಗೆ ಮಾತ್ರ ಬ್ರಹ್ಮದೊಡನೆ ಮುಖ್ಯ ಅಭೇದವಿರುತ್ತದೆ. ಆಭಾಸನಿಗೆ ಬ್ರಹ್ಮದೊಡನೆ ಅಂದರೆ ತನ್ನ ಜೀವ ಸ್ವರೂಪವನ್ನು ಬಾಧ ಹೊಂದುವುದರಿಂದ ಬಾಧ ಅಭೇದವಿರುತ್ತದೆ. ನಾನು ಎಂಬ ಶಬ್ದದಲ್ಲಿ ಎರಡು ಅಂಶಗಳು ಪ್ರಕಾಶವಾಗುತ್ತವೆ, ಒಂದು ಆಭಾಸ ಮತ್ತು ಕೂಟಸ್ಥ. ಇಲ್ಲಿ ಕೂಟಸ್ಥನು ಬ್ರಹ್ಮದೊಡನೆ ಅಭೇದವಾಗಿದ್ದಾನೆ ಮತ್ತು ಆಭಾಸನು ಬ್ರಹ್ಮದೊಡನೆ ಅಭೇದವಾಗಿದ್ದಾನೆ. ಅಜ್ಞಾನಿಗಳು ನಾನು ಎಂಬುವ ಪದಕ್ಕೆ ಕೇವಲ ಆಭಾಸ ಅಂತ ತಿಳಿದುಕೊಂಡಿರುತ್ತಾರೆ ಮತ್ತು ಬ್ರಹ್ಮಜ್ಞಾನಿಗಳು ನಾನು ಎಂಬ ಪದಕ್ಕೆ ಕೂಟಸ್ಥ, ನಿರ್ವಿಕಾರ, ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಅಂತ ತಿಳಿದುಕೊಂಡಿರುತ್ತಾರೆ. ಅಜ್ಞಾನಿಗಳಲ್ಲಿಯೂ ಆಭಾಸನಿದ್ದಾನೆ, ಬ್ರಹ್ಮಜ್ಞಾನಿಗಳಲ್ಲಿಯೂ ಆಭಾಸನಿದ್ದಾನೆ. ಅಜ್ಞಾನಿಗಳಲ್ಲಿಯೂ ಕೂಟಸ್ಥನಿದ್ದಾನೆ, ಬ್ರಹ್ಮಜ್ಞಾನಿಗಳಲ್ಲಿಯೂ ಕೂಟಸ್ಥನಿದ್ದಾನೆ. ಅಜ್ಞಾನಿಗಳಲ್ಲಿಯ ಆಭಾಸನನ್ನ ಸತ್ಯ ಅಂತ ತಿಳಿದುಕೊಂಡಿದ್ದಾರೆ. ವಾಸ್ತವಿಕವಾಗಿ ಅವರ ಆಭಾಸ ಸುಳ್ಳು ಇದೆ, ಮಿಥ್ಯ ಇದೆ, ಬಾಧವಾಗುವುದಿದೆ. ಅಜ್ಞಾನಿಗಳು ತಮ್ಮ ಆಭಾಸ ಮಿಥ್ಯ ಇದ್ದರೂ ಕೂಡ ಸತ್ಯ ಅಂತ ತಿಳಿದುಕೊಂಡಿದ್ದಾರೆ. ಕನ್ನಡಿಯಲ್ಲಿನ ಪ್ರತಿಬಿಂಬ ಎಷ್ಟು ಹೊತ್ತು ಇರುತ್ತದೆ? ಕನ್ನಡಿ ಇರುವ ತನಕ ಮಾತ್ರ ಇರುತ್ತದೆ. ಆಭಾಸನು ಅಂತಃಕರಣ ಇರುವ ತನಕ ಮಾತ್ರ ಇರುತ್ತದೆ. ಅಂತಃಕರಣ ಶಾಶ್ವತವಲ್ಲ. ಅಂತಃಕರಣ ಕಾರ್ಯ, ಅದರದು ಕಾರಣ ಯಾವುದು? ಕಾರಣ ಶರೀರ, ಅಜ್ಞಾನ ಶರೀರ. ಬ್ರಹ್ಮಜ್ಞಾನದಿಂದ ಕಾರಣ ಶರೀರದ ನಾಶ. ಕಾರಣ ಶರೀರ ನಾಶವಾದರೆ ಕಾರ್ಯವೂ ನಾಶ. ಬಂಗಾರ ನಾಶವಾದರೆ ಆಭರಣವೂ ನಾಶವಾದಂತೆ. ಅಂತಃಕರಣ ನಾಶವಾದರೆ ಅದರೊಳಗಿನ ಪ್ರತಿಬಿಂಬ ರೂಪ ಆಭಾಸನು ನಾಶವಾಗುತ್ತಾನೆ, ಬಾಧಗೊಳ್ಳುತ್ತಾನೆ. ಆಭಾಸನ ಸ್ವರೂಪವೇ ತ್ಯಾಗವಾಗುತ್ತದೆ. ಆಭಾಸನ ಸ್ವರೂಪ ತ್ಯಾಗ ಆದ್ಮೇಲೆ ಅಲ್ಲಿ ಉಳಿಯವನು ಕೂಟಸ್ಥ ಒಬ್ಬನೇ. ಜ್ಞಾನಿಗಳು ವಿಚಾರದಲ್ಲಿ ಆಭಾಸ ಮಿಥ್ಯವಾಗಿದೆ. ಜ್ಞಾನಿಗಳ ವಿಚಾರದಲ್ಲಿ ಆಭಾಸ ಮಿಥ್ಯವಾಗಿದೆ, ಸತ್ಯದಂತೆ ತೋರುತ್ತದೆ, ಭ್ರಾಂತಿಯನ್ನು ಉಂಟು ಮಾಡುತ್ತದೆ. ನಿಜವಾದ ನಾನು ಅಂದ್ರೆ ಕೂಟಸ್ಥ ಸ್ವರೂಪದ ನಾನು ಬ್ರಹ್ಮನಿದ್ದೇನೆ. ಬಾಧವಾಗದಿರುವುದು ಯಾವುದು? ಕೂಟಸ್ಥ. ಬಾಧವಾಗುತ್ತಿರುವುದು ಕೂಟಸ್ಥನಿಗಲ್ಲ. ಬಾಧ ಮಾಡ್ಕೋಬೇಕಾಗಿದ್ದು ಕೂಟಸ್ಥನಿಗಲ್ಲ, ಆಭಾಸನಿಗೆ. ಸುಮ್ಮನೆ ನೋಡುತ್ತಿದ್ದಾನೆ ಅಷ್ಟೇ. ಆಭಾಸನಲ್ಲೇ ವಿಕಾರಗಳಾಗುತ್ತಿವೆ, ಕೂಟಸ್ಥನಲ್ಲಿ ಇಲ್ಲ. ಜೀವ ಆದದ್ದು ಅದೇ, ಬ್ರಹ್ಮ ಆದದ್ದು ಅದೇ. ಆಭಾಸ ಆದ್ದರಿಂದ ವಿಚಾರ ಮಾಡಿ ನೋಡಲಾಗಿ ಎರಡು ವಸ್ತುಗಳು ಇಲ್ಲವೇ ಇಲ್ಲ. ಪರಂತು ವ್ಯವಹಾರದಲ್ಲಿ ಆಭಾಸನ ಅವಶ್ಯಕತೆ ಇದೆ. ವ್ಯಾವಹಾರಿಕ ಜಗತ್ತಿನಲ್ಲಿ ಆಭಾಸನ ಅವಶ್ಯಕತೆ ಇದೆ. ಕೇವಲ ಅರಿವಿನಲ್ಲಿ, ಬ್ರಹ್ಮದಲ್ಲಿ ವ್ಯವಹಾರ ಆಗುವುದಿಲ್ಲ. ಬರೀ ಅರಿವಿನಲ್ಲಿ, ಬರೀ ಬ್ರಹ್ಮದಲ್ಲಿ, ಶುದ್ಧ ಬ್ರಹ್ಮದಲ್ಲಿ ವ್ಯವಹಾರ ಆಗಂಗಿಲ್ಲ. ವ್ಯವಹಾರ ಆಗಬೇಕಾದ್ರೆ ಆಭಾಸನ ಅವಶ್ಯಕತೆ ಇದೆ. ಆಭಾಸ ಮಿಥ್ಯ ಆದನ ಅಂತಂದ್ರೆ ಅವನೇನು ಯೂಸ್ಲೆಸ್ ಫೆಲೋ, ಕೆಲ್ಸಕ್ಕೆ ಬರ್ಲಾರ್ದವನ್ ತಿಳ್ಕೊಂಡಿರೇನು? ನಿಮ್ಮ ಮನೆಗೆ ಚೊಕ್ಕ ಬಂಗಾರ ಅದ ಅಂತಂದ್ರ ಅದನ್ನ ತಗೊಂಡು ಹೋಗಿ ನಮಗಿಂತದೊಂದು ಆಭರಣ ಮಾಡಿ ಕೊಡು ಅಂತಂದ್ರ ಅವ್ರೇನು ಚೊಕ್ಕ ಬಂಗಾರಕ್ಕೆ ಆಭರಣ ಮಾಡಿ ಕೊಡ್ತೀನಿ ಅಂತಂದ್ರ ಅವ್ರೇನ್ ಹೇಳ್ತಾರ? ಇದ್ರೊಳಗೆ ಇಷ್ಟು % ಟಂಕ್
ಅಂತಂದ್ರೆ ಬೆಳ್ಳಿ ಅಥವಾ ತಾಮ್ರ ಕಲಿಸ್ಬೇಕಾಗ್ತದ. ಕಲಿಸಿದ್ರೆ ಆಭರಣ ಮಾಡ್ಲಕ್ ಬರ್ತದ. ಶುದ್ಧ ಚಿನ್ನದಿಂದ ಆಭರಣ ಮಾಡ್ಲಕ್ ಬರಂಗಿಲ್ಲ. ಅದ್ರೊಳಗೆ ಏನಾಯ್ತು, ಶುದ್ಧ ಚಿನ್ನ ಮೃದುವಾಗಿರ್ತದ. ಆಭರಣ ಮಾಡಿದ್ರೆ ಅದು ಮುರ್ಕೊಂಡು ಹೋಗ್ತದ. ಅದಕ್ಕೇನ್ ಮಾಡ್ಬೇಕು, ನಾವು ಗಟ್ಟಿ ಮಾಡ್ಬೇಕಾದ್ರೆ ಇದನ್ನು ಕಲಿಸ್ಲೇಬೇಕಾಗ್ತದ. ಅದು ಕಲಿಸ್ತಿದ್ರಿ ಅಂತಂದ್ರ ನಮ್ಮ ಬಂಗಾರ ಶುದ್ಧ ಇದ್ದದ ಅಶುದ್ಧ ಆಗ್ತದ. ಹಂಗಾದ್ರೆ ನಮಗ್ ಆಭರಣ ಮಾಡೋದು ಬ್ಯಾಡ್ರಿ ಬಿಡು ಅಂತಾರ. ಮಾಡ್ಬೇಕಾದ್ರೆ ಇದು ಬೇಕು. ವ್ಯವಹಾರ ಬೇಕು ಅಂತಂದ್ರೆ ಆಭಾಸ ಬೇಕು. ವ್ಯವಹಾರ ಬೇಡ ಅಂತಂದ್ರೆ ಕೂಟಸ್ಥನೇ ಸಾಕು. ಅದಕ್ಕೆ ಬ್ರಹ್ಮಜ್ಞಾನಿಗಳ ವಿಚಾರ ಏನಿದೆ ಅಂತಂದರೆ, ಕೇವಲ ಕೂಟಸ್ಥನಲ್ಲಿ ವ್ಯವಹಾರ ಆಗುವುದಿಲ್ಲ. ಆಭಾಸ ಅಂದ್ರೆ ಬೇರೆ ಅಲ್ಲ, ಆ ಕೂಟಸ್ಥನ ಪ್ರತಿಬಿಂಬವೇ ಆಭಾಸವಾಗಿದೆ. ಅಲ್ಲಿ ಎರಡು ವಸ್ತುಗಳು ಇಲ್ಲ, ಒಂದೇ ಇದೆ. ಬ್ರಹ್ಮಜ್ಞಾನಿಗಳ ವಿಚಾರ ಏನಿದೆ ಅಂದರೆ, ಆಭಾಸ ಸ್ವರೂಪವನ್ನ ಮಿಥ್ಯಾ ಅಂತ ತಿಳಿದುಕೊಂಡು ನಾನು ಬ್ರಹ್ಮನಿದ್ದೇನೆ ಎನ್ನುವಾಗ ಈ ಶರೀರ ಅಲ್ಲ, ಪ್ರಾಣ ಅಲ್ಲ, ಇಂದ್ರಿಯ ಅಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರ ಅಲ್ಲ, ಇವ್ಯಾವೂ ಅಲ್ಲ. ಇವೆಲ್ಲಕ್ಕೂ ಅಧಿಷ್ಠಾನವಾದ ಕೂಟಸ್ಥ ಚೇತನವೇ ಸತ್ಯ. ಅದೇ ನನ್ನ ನಿಜವಾದ ಸ್ವರೂಪ ಅಂತ, ಅದೇ ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿದುಕೊಂಡಿರುತ್ತಾರೆ. ಏನೇನು ಬ್ರಹ್ಮನಿಂದ ಭಿನ್ನವಾಗಿದ್ದು ಇಂದ್ರಿಯ ಮನ ಬುದ್ಧಿ ಚಿತ್ತ ಪ್ರಾಣ ಮತ್ತಿನ್ನೇನದವ ಅವು ಯಾವೂ ನಾನಲ್ಲ. ಇವೆಲ್ಲದಕ್ಕೂ ಅಧಿಷ್ಠಾನವಾದ ಕೂಟಸ್ಥ ಏನಿದ್ದಾನಲ್ಲ ಅದೇ ನಾನಿದ್ದೇನೆ, ಅದೇ ಬ್ರಹ್ಮ ಸ್ವರೂಪ. ಹೀಗಾಗಿ ಅಹಂ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಿರ್ತಾರ. ಅದಕ್ಕೆ ಮಂತ್ರ ಏನಪ್ಪ, ಬ್ರಹ್ಮನಿಂದ ಭಿನ್ನವಾದ ಅಥವಾ ಕೂಟಸ್ಥನಿಂದ ಭಿನ್ನವಾದ ಏನೇನು ನಾನು ನಾನು ಅಂತ ತಿಳ್ಕೊಂಡೀನಿ ಅದು ಯಾವುದು ನಾನಲ್ಲ ಅಂತ ತಿಳ್ಕೋಬೇಕು. ಪ್ರತಿಬಿಂಬ ನಾನಲ್ಲ, ನಾನು ಬಿಂಬ. ಇದು ಪುರಾಣದ ಬ್ರಹ್ಮವಲ್ಲ, ಶಾಸ್ತ್ರದ ಬ್ರಹ್ಮವಲ್ಲ, ವೇದದ ಬ್ರಹ್ಮವಲ್ಲ. ಎದರ ಬ್ರಹ್ಮ ಇದು? ಮುಮುಕ್ಷುಗಳ ಬ್ರಹ್ಮವಲ್ಲ, ಜಿಜ್ಞಾಸುಗಳ ಬ್ರಹ್ಮವಲ್ಲ. ಮುಮುಕ್ಷುಗಳು ಜಿಜ್ಞಾಸುಗಳು ಇವು ಎಲ್ಲ ಏನದವ ಅಂತಂದ್ರೆ ಪುಸ್ತಕ ಇಟ್ಕೊಂಡು ಕೂತು ಒಬ್ರಿಗೊಬ್ರು ಶಾಸ್ತ್ರ ಹೇಳೋದು, ಓದೋದು, ಬರೆಯೋದು, ಇದೇ ಒಂದು ದೊಡ್ಡ ಕೆಲಸ. ಜ್ಞಾನಿಗಳು ನಾನು ಎನ್ನುವಾಗ ಕೂಟಸ್ಥ ಎಂಬ ನಿಶ್ಚಯ ಮಾಡಿಕೊಂಡಿದ್ದಾರೆ. ಆವಾಸ ಎನ್ನುವುದು ಮಿಥ್ಯಾ, ಇದು ಎಂದಾದರೊಂದು ದಿನ ನಾಶವಾಗುತ್ತದೆ. ನಾಶ ಆಗದ ಬೇರೆ, ಬಾಧ ಆಗದ ಬೇರೆ. ನಿಮ್ಮ ಶರೀರ ನೀವು ಬಾಧ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹೋಗ್ತದೆ ಇಲ್ಲ ಒಂದಿನ. ತಂದು ತಾನೇ ನಾಶ ಆಗ್ತದ. ಈಶ್ವರ ಸೃಷ್ಟಿಯೊಳಗಿರುವ ಎಲ್ಲಾ ವಸ್ತುಗಳು ತಂದು ತಾನೇ ನಾಶ ಆಗ್ತಾವ. ಅವು ಯಾವ ಶಾಶ್ವತವಾಗಿರಂಗಿಲ್ಲ. ಈಶ್ವರ ಸೃಷ್ಟಿಯ ಎಲ್ಲಾ ಜಗತ್ತಿನ ವ್ಯಾವಹಾರಿಕ ವಸ್ತುಗಳು ತಾನೇ ನಾಶ ಆಗ್ತಿರ್ತಾವ. ಆ ನಾಶ ಆಗದ ಬೇರೆ, ಬಾಧ ಆಗದ ಬೇರೆ. ಹೆಂಗ ಶಾಸ್ತ್ರೀಯವಾಗಿ ಎಷ್ಟು ರೀತಿ ಬಾಧ ಮಾಡ್ಕೋತೀರಿ ವಿಚಾರ ಚಂದ್ರೋದಯದಾಗ ಅದಲ್ಲ. ಎಷ್ಟು ರೀತಿ ಬಾಧ ಮಾಡ್ಕೋತೀರಿ? ಒಂದು ಶಾಸ್ತ್ರೀಯ ಬಾಧ, ಇನ್ನ ಒಂದು ಯುಕ್ತಿಕ ಬಾಧ, ಯುಕ್ತಿಯಿಂದ ಬಾಧ ಮಾಡ್ಕೊಳ್ಳೋದು. ಇನ್ನ ಒಂದು ಅಪರೋಕ್ಷ ಬಾಧ. ಈ ಬಾಧೆಗಳನ್ನ ನಾಳೆ ಹೇಳಮ್ಮ ಏನು ಮುಂದೆ ಹೋಗಮ್ಮ, ಯಾವ ರೀತಿ ಬಾಧ ಮಾಡ್ಕೋಬೇಕಂತ. ಜ್ಞಾನಿಗಳು ನಾನು ಎನ್ನುವಾಗ ಬ್ರಹ್ಮಜ್ಞಾನಿಗಳು ಏನಂತಾರ, ಕೂಟಸ್ಥ ಎಂಬ ನಿಶ್ಚಯ ಮಾಡಿಕೊಂಡಿದ್ದಾರೆ. ಆಭಾಸ ಎಂಬುದು ಮಿಥ್ಯಾ, ಇದು ಎಂದಾದರೂ ಒಂದು ದಿನ ನಾಶವಾಗುತ್ತದೆ. ಈಗ ನಿಮ್ಮ ಎದುರಿಗೆ ಒಂದು ಗಡಿಗೆ ತಂದಿಟ್ಟಾರ. ಆ ಗಡಿಗೆಗೆ ಒಂದು ಬಡಿಗೆ ತಗೊಂಡು ನೋಡಿದ್ರೆ ಅದು ನಾಶ ಆಗಿಬಿಡ್ತು.
ಗಡಿಗೆ ಇರ್ಲಾರ್ದಂಗ್ ಮಾಡಬೇಕಪ್ಪ, ಇದು ಸಾಕಿದ ಗಡಿಗೆ ಬೇಕಾಗಿಲ್ಲ ನಮಗ ಅಂತ ಹೇಳಕ್ಕೆ ಒಂದ್ ಬಡಿಗೆ ತಗೊಂಡ್ ಹೊಡೆದ್ರ ಗಡಿಗೆ ನಾಶ ಆಗ್ತದ ಇಲ್ಲ? ನಾಶ ಆಗ್ಬಿಡ್ತದೆ. ಮತ್ತೀಗ ಗಡಿಗೆ ನಾಶ ಆಗೋದು ಬೇರೆ, ನೀವು ನಾಶ ಮಾಡಿಲ್ಲ ಅಂದ್ರೂ ಅದು ಎಂದರೆ ಒಂದಿನ ಎಲ್ಲೆರೆ ಬಿದ್ದು ಎದ್ದು ಒಡೆದು ಹೋಗೋದೇ ಅದು. ಅದೇನು ಇರೋದಲ್ಲ, ಅದು ಶಾಶ್ವತವಾಗಿ ಇರೋದಲ್ಲ. ನಾಶ ಆಗೋದು ತಾನೇ ನಾಶ ಆಗ್ತದೆ, ನಾಶ ಆಗೋದಕ್ಕೇನು ತೊಂದರೆ ಇಲ್ಲ. ಈಗ ಗಡಿಗೆ ನಿಮ್ ಎದುರೇನು ಅದಲ್ಲ, ಆ ಇದ್ದ ಗಡಿಗೆನ್ನ ನೀವು ಅದಕ್ಕ ಇದು ಮಣ್ಣ ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಅಲ್ಲಿ ಗಡಿಗೆ ಎಲ್ಲದು? ಗಡಿಗೆ ಎಲ್ಲದ? ಗಡಿಗೆ ಯಾವಾಗ ಆಗ್ಯದ? ಎಲ್ಲಿ? ಇಲ್ಲೇ ಇಲ್ಲದ ಗಡಿಗೆ, ಇಲ್ಲೇ ಇಲ್ಲ. ಮೊದಲು ಗಡಿಗೆ ಆಗೋದಕ್ಕಿಂತ ಮೊದಲು ಮಣ್ಣೆ ಇತ್ತು, ಗಡಿಗೆ ಆದಾಗನು ಮಣ್ಣೆ ಅದ, ಮತ್ತೆ ಗಡಿಗೆ ಆಗಿ ಒಡೆದು ಆದ್ಮೇಲೆ ಅದು ಮಣ್ಣೆ ಆಗ್ತದೆ. ಮಣ್ಣಿನ ಸ್ವರೂಪನೇ ಶಾಶ್ವತ ಅದ, ಗಡಿಗೆ ಸ್ವರೂಪ ಎಲ್ಲಿ ಶಾಶ್ವತ ಅದ? ಹೀಗಾಗಿ ಮಣ್ಣಿನ ದೃಷ್ಟಿಯಿಂದ ನೋಡಿದಾಗ ಅದೇನಾಯ್ತು? ಗಡಿಗೆ ಬಾಧವಾಯ್ತು. ಬಡಿಗೆಲಿಂದ ತೊಡೆದಾಗ ಗಡಿಗೆ ನಾಶವಾಯ್ತು. ನಾಶಕ್ಕೂ ಬಾಧಕ್ಕೂ ಇರೋ ವ್ಯತ್ಯಾಸ ತಿಳ್ಕೊಳಕತ್ತೀರ? ನಾಶ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಾಶ ತಾನೇ ನಾಶ ಆಗ್ತದ, ಬಾಧ ಮಾಡ್ಕೋಬೇಕು. ಇದು ಶರೀರ ಏನದ, ಬಾಧ ಮಾಡ್ಕೊಂಡು ಇದು ಬ್ರಹ್ಮ ಅಂತ ತಿಳ್ಕೋಬೇಕು, ಇದು ಕೂಟಸ್ಥ ಅಂತ ತಿಳ್ಕೋಬೇಕು. ಅದಕ್ಕೆ ಕೂಟಸ್ಥನೇ ಬ್ರಹ್ಮ. ಕನ್ನಡಿಯ ಜೊತೆಗೆ ಪ್ರತಿಬಿಂಬ, ಕನ್ನಡಿ ಜೊತೆಗೇ ಪ್ರತಿಬಿಂಬ ಹೋಗುವ ಹಾಗೆ ಅಂತಃಕರಣದ ಜೊತೆಗೆ ಆಭಾಸನು ಹೋಗುತ್ತಾನೆ. ಕೂಟಸ್ಥನೇ ನಮ್ಮ ನಿಜವಾದ ಸ್ವರೂಪ. ಅಂತಃಕರಣ ನಾಶ ಮಾಡ್ಕೊಂಡ್ರ, ಅಜ್ಞಾನ ನಾಶ ಮಾಡ್ಕೊಂಡ್ರ ಆಭಾಸನು ಹೋಗ್ಬಿಡ್ತಾನ. ಆ ಕೂಟಸ್ಥನೇ ನಮ್ಮ ಸ್ವರೂಪ ಅಂತ ಹೇಳಿ ತಿಳಿದುಕೊಂಡು ಆಭಾಸನದು ಬ್ರಹ್ಮದೊಡನೆ ಬಾಧ ಸಮಾನಾಧಿಕರಣ ಸಂಬಂಧ, ಕೂಟಸ್ಥನದು ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಸಂಬಂಧ ಇರುತ್ತದೆ. ತಿಳಿತ್ರ? ಅದಕ್ಕ ಇದ್ರ ಮುಂದಿನ ಭಾಗಕ್ಕೆ ಹೋಗೋದಕ್ಕಿಂತ ಮೊದಲು ಏನ್ ಮಾಡಾಮು, ಬಾಧ ಎಷ್ಟು ರೀತಿ ಆಗ್ತದ ಅನ್ನೋದು ವಿಚಾರ ಚಂದ್ರೋದಯದಾಗ ಏನ್ ಹೇಳಾರ ಅದನ್ನೊಂದು ಸ್ವಲ್ಪ ಕವರ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ. ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ ಅಂತೇಳಿ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಅದ. ಅಲ್ಲಿ ಎರಡು ವಸ್ತುಗಳದವ, ಕೂಟಸ್ಥ ಮತ್ತು ಆಭಾಸ ಅಂತೇಳಿ ತಿಳ್ಕೋಬೇಡ್ರಿ. ಒಂದೇ ವಸ್ತು ಏನಾಗ್ಯದ, ಬ್ರಹ್ಮಜ್ಞಾನಿ ತಾನು ಕೂಟಸ್ಥ ಅಂತ ತಿಳ್ಕೊತಾನ. ತನ್ನಲ್ಲಿರುವ ಈ ಆಭಾಸ ಸ್ವರೂಪ ಏನೇನದೋ ಅವೆಲ್ಲ ಮಿಥ್ಯ ಅಂತ ತಿಳ್ಕೊತಾನ. ಅಜ್ಞಾನಿ ಏನ್ ಮಾಡ್ತಾನ, ಕೂಟಸ್ಥನ ಅರಿವೇ ಅವನಿಗೆ ಆಗಂಗಿಲ್ಲ, ಆಭಾಸನ ಸ್ವರೂಪ ಏನದ ಅದನ್ನೇ ಸತ್ಯ ಅಂತ ತಿಳ್ಕೊತಾನ. ಅಲ್ಲಿರೋದು ಒಂದೇ ಕೂಟಸ್ಥ. ಕೂಟಸ್ಥನಲ್ಲಿರುವ ನಾನು ಎನ್ನುವ ಭಾವನೆ ಏನದಲ್ಲ ಅದರೊಳಗೆ ವ್ಯತ್ಯಾಸಗಳವ. ಎರಡು ವಸ್ತುಗಳು ಇಲ್ಲವೇ ಇಲ್ಲ. ಇಬ್ಬರು ಹೆಣ್ಮಕ್ಳಿಲ್ಲ, ಒಬ್ಬಕಿನ ಹೆಣ್ಮಗಳು. ಅವ್ರ ಮನೆಗೆ ಬಂದಾಗ ಮಗಳು, ಗಂಡನ ಮನೆಗೆ ಹೋದಾಗ ಸೊಸೆ. ಇಬ್ರು ಇಲ್ಲ, ಮಗ ಮಗಳು ಅಂತಿಲ್ಲ ಅಲ್ಲಿ. ಬಾಧ ಸಮಾನಾಧಿಕರಣ ಆದ್ರೂ ಅದೇ ವಸ್ತು, ಮುಖ್ಯ ಸಮಾನಾಧಿಕರಣ ಆದ್ರೂ ಅದೇ ವಸ್ತು. ಬಾಧ ಸಮಾನಾಧಿಕರಣ ಆಗುವುದಕ್ಕೆ ಅದರಲ್ಲಿರುವಂತ ತಪ್ಪು ತಿಳುವಳಿಕೆಗಳು, ಅಜ್ಞಾನಗಳೇನದವ ಅವು ಇದ್ದದ್ದನ್ನ ಬಿಟ್ರೆ ಅದು ಕೂಡ ಬ್ರಹ್ಮದೊಡನೆ ನೇರ ಸಂಬಂಧನೇ ಹೊಂದಿದ್ದದು. ಅದು ಬ್ರಹ್ಮ ಎಲ್ಲದರ ಜೊತೆಗೆ ಅದನ್ನ, ಅದರ ಕೆಲವೊಂದರ ಜೊತೆಗೆ ಬಾಧ ಸಮಾನಾಧಿಕರಣ ಅದನ್ನ, ಕೆಲವೊಂದರ ಜೊತೆಗೆ ಮುಖ್ಯ ಸಮಾನಾಧಿಕರಣದಲ್ಲಿ ಅದನ್ನ ಬ್ರಹ್ಮ.
ಮತ್ತೇನ್ ಮಾತಾಡ್ಬೇಕಾ? ಏನಾರ ಡೌಟ್ಸು? ಏನಿಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಈಗ ತಿಜೋರಿ ಒಳಗಿನ ರೊಕ್ಕದ ಬಗ್ಗೆ ಸಾಹುಕಾರ ಅಭಿಮಾನ ಪಡೋದು, ಜೋಬ್ ಖಾಲಿ ಅದ, ಆದ್ರ ತಿಜೋರಿ ಒಳಗಿನ ರೊಕ್ಕ ನನ್ನ ರೊಕ್ಕ ಅಂತ ಅಭಿಮಾನ ಪಟ್ಟಂಗ ಆಭಾಸನ ಅಭಿಮಾನ ಅತ್ಯಂತ ಸಮೀಪದಲ್ರಿ. ಇದರ ಅರ್ಥ ಆಭಾಸ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹೆಂಗಿರ್ತದಂತ? ಆ ರೊಕ್ಕಕ್ಕೆ ಆಶ್ರಯವಾಗಿದ್ದು ತಿಜೋರಿ, ಆಭಾಸ ಅಲ್ಲ. ಆದ್ರೂ ಆಭಾಸ ಅಭಿಮಾನ ಪಡ್ತಾನ, ನಾನು ಲಕ್ಷಾಧೀಶ ಅಂತ. ಲಕ್ಷ ರೊಕ್ಕ ಇವನ್ ಬಳಿ ಇಲ್ಲ, ಜೋಬ್ನಾಗ ಇಲ್ಲೇ ಇಲ್ಲ. ಲಕ್ಷ ರೊಕ್ಕ ಟ್ರೆಜರಿಗೆ ಅದಾವ. ಹಂಗ ಕೂಟಸ್ಥ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಆಭಾಸನು ನಾನು ಬ್ರಹ್ಮನಿದ್ದೇನೆ ಅಂತಂದ್ರೆ ಹೆಂಗಿರ್ತದ? ತಿಜೋರಿ ಒಳಗ 10 ಲಕ್ಷ ಇದ್ದಂತದಕ್ಕ ಆಭಾಸ ನನ್ನ ಬಲ್ಲಿ ಅದಾವ ಅಂತ ಅಭಿಮಾನ ಪಡ್ತಾನ. ಹಂಗಿದು ಅಂತ ಹೇಳ್ತಾರ. ಆಯ್ತು, ಮುಂದೆ ಏನ್ ಮಾಡ್ತೀರಿ ಮಾಡಿ, ನಮ್ ಟೈಮ್ ಆಯ್ತು, ಓಡ್ಬೇಕು ನಾವು. ನಿನ್ನಿದ್ ರೆಕಾರ್ಡ್ ಆಗಿಲ್ರಿ ನಿಮ್ಗೆ? ಮುಂಜಾನೆನೆ ಮಾತಾಡೋದಿರ್ತದೆ, ಪಾಠ ಮುಗಿಸ್ಕೊಂಡು ಹೋಗೋ ಟೈಮ್ನೊಳಗೆ ಅವಾಗೆ ಫೋನ್ ಮಾಡಿ ಹೇಳಕ್ ಬರಲ್ಲ. ಅದು ಯಾವಾಗ ಗೊತ್ತಾಗಿರ್ತದೆ ಅವಾಗೆ ಹೇಳಕ್ ಬರಲ್ಲ. ಒಳ್ಳೆ ಯಾವಾಗ ಗೊತ್ತಾಗಿರ್ತದೆ ಅವಾಗ ಹೇಳ್ಬೇಕು. ಈಗ ಮುಗಿಸ್ಕೊಂಡು ಹೋಗಿರಿ ಎಲ್ಲ ಸಂತೋಷವಾಗಿ ಮನೆಗೆ ಹೋಗೋ ಟೈಮ್ನೊಳಗೆ ಗಬಕ್ಕತ್ ಹೇಳೋದು. ನಿಧಾನವಾಗಿ ಕುಂತು ಅದ್ರ ಬಗ್ಗೆ ಆಲೋಚನೆ ಮಾಡಿ ಏನ್ ಮಾಡ್ಬೇಕು, ಯಾಕಾಗಿಲ್ಲ, ಏನು ಈಗೇನೋ ತೆಗೆದು ನೋಡ್ಲಿಕ್ಕೆ ಆಗ್ತದೆ. ಈಗ ನಮ್ಮ ಟೈಮ್ ಆಗಿ ಹೋಗೋ ಟೈಮ್ನೊಳಗೆ ಇಂಥವು ಅವಸರದಾಗ ಅವಕ್ಕಂತಾರಲ್ಲ, ಹಿಂಗ್ ಮಾಡಬಾರ್ದು. ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅವಾಗ ಹೇಳ್ಬೇಕು. ನೀನ್ ಸಾಯಂಕಾಲ ಗೊತ್ತಾಗ್ಯದ, ಸಾಯಂಕಾಲ ಫೋನ್ ಮಾಡಿ ಹೇಳ್ಬೇಕು, ಯಾಕೆ ರೆಕಾರ್ಡ್ ಆಗಿಲ್ಲ ನೋಡ್ರಿ ನಿನ್ನಿದು ಅಂತಂದ್ರೆ ಸ್ವಲ್ಪ ತೆಗೆದು ನೋಡೋ ಖಾಲಿನೇ ಇರ್ತೀವಿ. ಮುಂಜಾನೆ ಹೋಗೋ ಟೈಮ್ನೊಳಗ ಇಷ್ಟೆಲ್ಲ ಮಾಡಿ ಅಮೃತ ಕಲಶ ತಗೊಂಡು ಹೋಗೋ ಟೈಮ್ನೊಳಗ ನೀವು ಕಲಿಸ್ಬಿಡ್ತೀರಿ ಏನಾರ ಅವನು.